ನಮಸ್ಕಾರ ಎಲ್ಲ ಆತ್ಮೀಯ ಪತ್ರಿಕಾ ಮಾಧ್ಯಮ ವರ್ಗದವರಿಗೆ ಮತ್ತು ಇಲ್ಲಿ ಬಂದಿರತಕ್ಕಂಥ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯಗಳಿಗೆ ಮತ್ತು ಈ ಒಂದು ಕುಚುಕು ಚಲನಚಿತ್ರದ ನಿರ್ಮಾಪಕರು ಎಲ್ಲರೂ ಹೇಳ್ತಾರೆ ನಿರ್ಮಾಪಕರು ಅನ್ನದಾತ ಅಂತ ಹೇಳ್ತಾರೆ. ಈ ಒಂದು ಸಂದರ್ಭದಲ್ಲಿ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಚಲನಚಿತ್ರದ ಒಂದು ಅರಿವೇ ಇಲ್ದಿರ್ತಕ್ಕಂತಹ ಅವರ ಕುಟುಂಬದಲ್ಲಿ ಯಾರಿಗೂ ಒಂದು ಚಲನಚಿತ್ರದ ಬಗ್ಗೆ ಯಾವುದೇ ಸಂಬಂಧ ಇಲ್ಲ ಅಂಥದ್ರಲ್ಲಿ ಹೊಸ ಪ್ರತಿಭೆಗಳ ಮೇಲೆ ಕೋಟಿಗಟ್ಟಲೆ ದುಡ್ಡನ್ನು ಇನ್ವೆಸ್ಟ್ಮೆಂಟು ಮಾಡೋ ಅಂಥ ಧೈರ್ಯ ಸಾಹಸ ನಮ್ಮ ನಿರ್ಮಾಪಕರಾದಂತಹ ಶ್ರೀ ನಾಗರತ್ನಮ್ಮ ಅವರು ತುಂಬ ದೊಡ್ಡ ಮನಸ್ಸು ಮಾಡಿ ಹೊಸ ಪ್ರತಿಭೆಗಳ ಮೇಲೆ ಒಂದು ಈ ಕುಚುಕು ಚಿತ್ರ ಅನ್ನೋ ಒಂದು ಕಾನ್ಸೆಪ್ಟನ್ನು ಒಂದು ನಿರ್ದೇಶಕರಾದಂತಹ ರಾಜು ಅವ್ರನ್ನ ನಂಬಿಕೊಂಡು ಹೊಸ ಪ್ರತಿಭೆಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ನಿರ್ಮಾಪಕರು ಅನ್ನದಾತರು ಅಂತ ಹೇಳ್ತಾರೆ, ಆದರೆ ಇವತ್ತು ನಮ್ಮ ನಾಗರತ್ನಮ್ಮ ಅವರು ಈ ಒಂದು ಕುಚುಕು ಚಿತ್ರದ ಮೂಲಕ 4-6 ಜನಕ್ಕೆ ಒಂದು ಕೆಲಸ ಕೊಟ್ಟು ಇವತ್ತು ಅನ್ನಪೂರ್ಣೇಶ್ವರಿ ಅಂತ ಒಂದು ಸಾಬೀತು ಮಾಡಿದ್ದಾರೆ. ಯಾಕೆಂದ್ರೆ ಒಬ್ಬ ನಿರ್ಮಾಪಕ ಕೇವಲ ನಿರ್ಮಾಪಕ ಮಾತ್ರ ಸಿನಿಮಾ ಮಾಡೋಕೆ ಬಂದರೆ ಅನ್ನದಾತ ಆಗಲ್ಲ. ಅವರ ಕುಟುಂಬ ವರ್ಗದಲ್ಲಿ ಇರ್ತಕ್ಕಂಥ ಎಲ್ಲ ಹೆಣ್ಮಕ್ಳು, ತಾಯಿ, ತಂಗಿ ಎಲ್ಲರೂ ಕೂಡ ಮಡದಿ ಅವ್ರಿಗೊಂದು ಪ್ರೇರಣೆ ಕೊಡ್ತಾರಲ್ಲ, ಅವರೆಲ್ಲ ಇವತ್ತು ಈ ನಮ್ಮದು ಕನ್ನಡ ಚಿತ್ರರಂಗದಲ್ಲಿ ಒಂದು ಅನ್ನಪೂರ್ಣೇಶ್ವರಿ ಅಂತಲೇ ಹೇಳ್ಬೋದು. ಇನ್ನೊಂದು ಈ ಸಂದರ್ಭದಲ್ಲಿ ನಮ್ಮ ನೃತ್ಯ ನಿರ್ದೇಶಕರು ಮೈಸೂರಲ್ಲಿ ಒಂದು 200 ಚಿತ್ರಗಳಿಗೆ ನೃತ್ಯ ನಿರ್ದೇಶಕನ ಮಾಡಿರ್ತಕ್ಕಂತಹ ಮೈಸೂರು ರಾಜು ಅವರು ಈ ಕುಚುಕು ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ಇದರಲ್ಲಿ ನನ್ನ ಪರಿಚಯ ಏನಂದರೆ, ನಾನು ಕಲಾವಿದನ ಆಗಬೇಕು ಅಂತ ಬಹಳಷ್ಟು ಪ್ರಯತ್ನ ಪಟ್ಟೆ. ಒಂದು ಆಘಾತ ಅಂತ ಒಂದು ಸಿನಿಮಾ ಮಾಡಿದೆ, ಮತ್ತು ನಾನೇ ಒಂದು ಬೆಂಕಿಯ ಬಲೆ ಅಂತ ಸಿನಿಮಾನೂ ಮಾಡಿದೆ. ನಮಗೆಲ್ಲೋ ಅವಕಾಶ ಇಲ್ಲ, ನಾನು ಕಲಾವಿದನಾಗಿ ಉಳ್ಕೊಳ್ಳೋಕ್ಕೆ ಚಾನ್ಸ್ ಇಲ್ಲ ಅಂತ ಅಂದ್ಕೊಂಡು ನಾನು ಸುಮ್ಮನಾಗ್ಬಿಟ್ಟಿದ್ದೆ. ಆಗ ನಮ್ಮ ರಾಜು ಮಾಸ್ಟರ್ ಅವರು, ನೀನೊಂದು ಒಳ್ಳೆ ವಿಲನ್ ಕ್ಯಾರೆಕ್ಟರ್ನ ಮಾಡಬೇಕು ನೀವು ಅಂತ ನನ್ನೆಲ್ಲ ವಾರ್ಮ್ ಅಪ್ ಮಾಡಿ, ಫೈಟ್ ಸೀನ್ ಎಲ್ಲ ಇದೆ ಅಂತ ಹೇಳಿ ನನಗೊಂದು ಹುರಿದುಂಬಿಸಿ ಈ ಒಂದು ಕುಚುಕು ಚಿತ್ರದ ಮೂಲಕ ನನಗೆ ಒಂದು ವಿಲನ್ ಕ್ಯಾರೆಕ್ಟರ್ನ ಮಾಡಿ ಪರಿಚಯ ಮಾಡಿಕೊಟ್ರು. ಈ ಒಂದು ಕುಚುಕು ಚಿತ್ರದ ಶೂಟಿಂಗ್ನಲ್ಲಿ ಒಂದು ಚಂದಗಾಲ ಅಂತ ಒಂದು ಊರು, ಅಲ್ಲಿ ನಿಮ್ಗೆಲ್ಲರಿಗೂ ಗೊತ್ತು, ಪ್ರತಿಯೊಂದು ಊರಲ್ಲೂ ಪ್ರತಿಯೊಂದು ಬೀದಿಲೂ ಅಪ್ಪು ಸಾರ್ದು ಎಲ್ಲ ಕಡೆನೂ ಫ್ಲೆಕ್ಸ್ ಹಾಕ್ತಾರೆ. ಈ ಫೈಟ್ ಸೀನು ನಡಿಬೇಕಾದ್ರೆ ಆ ಸರ್ಕಲ್ನಲ್ಲೇ ನಡೀತಾ ಇತ್ತು. ಈ ಒಂದು ಆ ಅಪ್ಪು ಸಾರನ್ನ ಪೋಸ್ಟರ್ಗಳನ್ನು ನೋಡಿ ನಮ್ಮ ಹೀರೋ ಇಲ್ಲೇ ಇದ್ದಾರೆ ಅರ್ಜುನ್ ಅವರು, ಅವ್ರಿಗೆ ಅಪ್ಪು ಸರ್ನ ನೋಡಿ ಅದೇನು ಟೆಂಪ್ಟ್ ಆಯ್ತೋ ಏನೋ ಗೊತ್ತಿಲ್ಲ, ಆ ಫೈಟ್ ಸೀನ್ಗಳಲ್ಲಿ ಅವರೇ ಏನೋ ಜೋಶಲ್ಲಿ ಬಂದಿದ್ದೇನೆ ನನಗೆ ಒಂದು ಕಿಕ್ ಬ್ಯಾಕ್ ಮಾಡ್ತಾರೆ. ಕಿಕ್ ಬ್ಯಾಕ್ ಮಾಡಿದಾಗ ನಾನು ಕೆಳಗಡೆ ಬೀಳಬೇಕು, ಬಿದ್ದಂಥ ಸಂದರ್ಭದಲ್ಲಿ ನಂದು ಬಲಗಾಲು ಕುಂಡಿ ಮೂಳೆ ಡ್ಯಾಮೇಜ್ ಆಗೋಯ್ತು. 6 ತಿಂಗಳು ನಾನು ತುಂಬ ಬೆಡ್ ರೆಸ್ಟಲ್ಲಿದ್ದು, ಬೇಡಪ್ಪ ಸಿನಿಮಾ ಸವಾಸ ಅಂತ. ಯಾಕೆಂದರೆ ನಮ್ಮನೇಲಿ ಇಂಡಿಯನ್ ಟಾಯ್ಲೆಟ್ ಇರೋದು, ವೆಸ್ಟರ್ನ್ ಇಲ್ಲ. ಎಷ್ಟು ಕಷ್ಟ ಆಯಿತು ಅಂತ ಅಂದರೆ, ಬಟ್ ಈ ಪರದೆ ಮೇಲೆ ನಾನು ನೋಡ್ತೀನಿ, ನಾನೊಂದು ಅದ್ಭುತವಾಗಿ ಕಾಣ್ತಾ ಇದ್ದೀನಿ. ಸೊ ಈ ಅರ್ಜುನ್ ಅವ್ರಿಗೂ ತುಂಬಾ ಬೈಕೊಂಡೆ ನಾನು. ಆ ಅಪ್ಪು ಸರ್ನ ನೋಡಿಕೊಂಡು ಆ ಜೋಶಲ್ಲೇ ಫೈಟ್ ಮಾಡಿದ್ದಾರೆ. ಯಾಕೆಂದರೆ ನನ್ನ ವಯಸ್ಸಿಗೂ ಅವ್ರ ವಯಸ್ಸಿಗೂ ಆ ಫೋರ್ಸ್ಗೂ ತುಂಬಾ ಕಷ್ಟ ಆಯಿತು. ಅಷ್ಟು ಕಷ್ಟಪಟ್ಟು ಈ ಒಂದು ಸಿನಿಮಾನ ಮಾಡಿದೆ. ಈ ಒಂದು ಸಿನಿಮಾದ ಕೆಲವು ನನ್ನ ಪೋಸ್ಟರ್ಗಳನ್ನು ಆಚೆ ಬರ್ತಿದ್ದಂಗೆ, ಫೋಟೋಸ್ಗಳು ಆಚೆ ಬರ್ತಿದ್ದಂಗೆ ನನಗೆ ಅನೇಕ ಚಿತ್ರಗಳಲ್ಲಿ, ಈಗ ಚಂದ್ರು ಸರ್ ಅವರ ಒಂದು ಫಾದರ್ ಸಿನಿಮಾದಲ್ಲೂ ಅವಕಾಶ ಸಿಕ್ತು, ಮತ್ತು ಹಾಗೆ KD ಸಿನಿಮಾದಲ್ಲೂ ಒಂದು ಅವಕಾಶ ಸಿಕ್ತು, ಕುಂಟೆ ಬಿಲ್ಲಿ ಅನ್ನೋ ಒಂದು ಅವಕಾಶ ಸಿಕ್ತು, ಮತ್ತು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಮೈಸೂರಿನ A1 ಚಿತ್ರತಂಡದವರು ಬಂದಿದ್ದಾರೆ, ಅದರಲ್ಲೂ ಕೂಡ ಒಂದು ವಿಲನ್ ಕ್ಯಾರೆಕ್ಟರ್ಗೆ ಅವಕಾಶ ಆಯಿತು. ಇಷ್ಟಕ್ಕೆಲ್ಲ ಕಾರಣಕರ್ತರಾದಂತಹ ಶ್ರೀಮತಿ ನಾಗರತ್ನಮ್ಮ, ನಿರ್ಮಾಪಕರು ಮತ್ತು ರಾಜು ಮಾಸ್ಟ್ರು ನಿರ್ದೇಶಕರಿಗೆ ನನ್ನ ಅನಂತ ಕೋಟಿ ಧನ್ಯವಾದಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ಮತ್ತು ಒಂದು ನೋವಿನ ವಿಷಯ ಏನಂದರೆ, ಒಬ್ಬರು ನಿರ್ಮಾಪಕರು ನಿರ್ದೇಶಕರು ಒಂದು ಸಿನಿಮಾನ ಮಾಡಬೇಕಂದ್ರೆ ಒಂದು ಟೀಮ್ನ ಕಟ್ಕೊಂಡು ಸಿನಿಮಾ ಮಾಡ್ತಾರೆ.
ಆದರೆ ಕೆಲವರು, ಎಲ್ರಿಗೂ ಅಂತ ಹೇಳ್ತಾ ಇಲ್ಲ, ಕೆಲವ್ರು ಏನು ಮಾಡ್ತಾರೆ, ಸಿನಿಮಾ ಯಾವಾಗ ಶೂಟು ಅಂತ ಕೇಳ್ತಾರೆ, ಸಂಭಾವನೆ ಮಾತಾಡ್ತಾರೆ, ಮನೆಯಿಂದ ಹೊಡಬೇಕಾದ್ರೆ ಎಲ್ಲ ಪೇಮೆಂಟ್ಗಳು ಎಲ್ಲಾನು ಟೋಕನ್ ಹಾಕೋಬಿಡ್ತಾರೆ. ಅವ್ರಿಗೆ ಈ ಥರ ಒಂದು ಆಡಿಯೋ ಲಾಂಚ್ ಇದೆ, ಒಂದು ಟ್ರೀಸರ್ ಲಾಂಚ್ ಇದೆ, ಒಂದು ಪ್ರಮೋಷನ್ ಫಂಕ್ಷನ್ ಇದೆ ಅಂತ ಅಂದರೆ, ಇಲ್ಲ ನನಗೆ ಡೇಟ್ಸ್ ಇಲ್ಲ, ಆ ಶೂಟ್ ಇದೆ, ಈ ಶೂಟ್ ಇದೆ ಅಂತ ಕತೆ ಹೊಡಿತಾರೆ. ತೀರಾ ಮೀರಿ ಬರಲೇಬೇಕು ಅಂದರೆ ಆವತ್ತೊಂದು ಪೇಮೆಂಟು ರೆಮೆಂಡೇಶನ್ ಕೊಡ್ತೀರಾ ಅಂತ ಕೇಳ್ತಾರೆ. ಒಬ್ಬ ನಿರ್ಮಾಪಕನ್ನ ಗೆಲ್ಲಿಸ್ಬೇಕು, ಒಬ್ಬ ನಿರ್ದೇಶಕರನ್ನ ಗೆಲ್ಲಿಸ್ಬೇಕು ಅಂತಂದ್ರೆ ಯಾವ ಸಿನಿಮಾ ತಂಡದವರು ಕೆಲಸ ಮಾಡ್ತಾರೆ, ಆ ಸಿನಿಮಾ ತಂಡದಲ್ಲಿ ಟೆಕ್ನಿಷಿಯನ್ ಆಗ್ಬೋದು, ಮತ್ತೆ ಆರ್ಟಿಸ್ಟ್ಗಳಾಗ್ಬೋದು, ಏನೇನು ಟೀಮ್ ವರ್ಕ್ ಎಲ್ಲರೂ ಮಾಡಿರ್ತಾರೆ. ಪ್ರತಿಯೊಂದು ವಿಭಾಗದವರು ಎಲ್ಲರೂ ಕೂಡ ಬಂದು ಆ ಒಂದು ಸಿನಿಮಾನ ಪ್ರಮೋಷನ್ ಮಾಡಬೇಕು, ಒಂದು ಕಾರ್ಯಕ್ರಮಗಳನ್ನ ಭಾಗವಹಿಸಬೇಕು. ಅದು ಇತ್ತೀಚಿನ ದಿನಗಳಲ್ಲಿ ನಡೀತಾ ಇಲ್ಲ. ಯಾಕೆಂದ್ರೆ ನಮ್ಮ ಚಿತ್ರದಲ್ಲೇನೆ ಅನೇಕ ಜನ ಮಾಡಿದ್ದಾರೆ. ಕೆಲವರು ಕಾರಣ ಹೇಳ್ತಾರೆ, ಕೆಲವರು ಕರೆದ್ರೆ ಪೇಮೆಂಟು ರೆಮೆಂಡೇಶನ್ ಅಂತ ಕೇಳ್ತಾರೆ. ಈ ತರ ಆದಾಗ ಸ್ಟಾರ್ಟಿಂಗ್ ಅಲ್ಲೇ ನಿರ್ಮಾಪಕ ನಿರ್ದೇಶಕ ಎಲ್ಗೆಲ್ಲಕ್ಕಾಗುತ್ತೆ? ಇದೊಂದು ನೋವಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿಯವರಾಗ್ಬೋದು, ಪತ್ರಿಕಾ ಮಾಧ್ಯಮದವರಾಗ್ಬೋದು, ನೋಡಿ ಈಗ ಹಲವಾರು ವರ್ಷಗಳಿಂದ ಸಿನಿಮಾನೇ ನಂಬ್ಕೊಂಡು ಪತ್ರಿಕಾ ಮಾಧ್ಯಮದವರು, ಟಿವಿ ಚಾನಲ್ ಅವರು ಎಲ್ಲರೂ ಬಂದು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅನೇಕ ಗಣ್ಯರುಗಳು, ದಿಗ್ಗಜರುಗಳು ಇವತ್ತು ಈ ಒಂದು ಏನು ಸಭಾಂಗಣ ಇದೆ, ಅಂಬರೀಷ್ ಅವರು, ರಾಜ್ಕುಮಾರ್ ಅವರು, ಅನೇಕ ತುಂಬಾ ಜನ ಕನ್ನಡಿಗರು ಎಲ್ಲ ನಿಂತ್ಕೊಂಡು ಇದೊಂದು ಕಟ್ಟಿದ್ದಾರೆ. ಆ ಕಟ್ಟಿರೋದಕ್ಕೆ ನಾವು ಇಲ್ಲೆಲ್ಲ ಬಂದಿದ್ದೀವಿ. ಮಾಧ್ಯಮದವರು ಕೂಡ ಚಿತ್ರದ ಬಗ್ಗೆ ನೀವು ಬರಿತಾನೆ ಇರ್ತೀರಾ, ಆರ್ಟಿಕಲ್ ಮಾಡ್ತಾ ಇರ್ತೀರಾ. ಆದ್ರೆ ಚಿತ್ರದಲ್ಲಿ ಯಾರು ಸಂಭಾವನೆಗಳನ್ನ ತಗೊಂಡು ಅವರು ಕೆಲಸ ಮಾಡಿರ್ತಾರೆ ಅವರು ಎಲ್ಲೂ ಪ್ರಮೋಷನ್ ಮಾಡಲ್ಲ. ಆದ್ರೆ ಮಾಧ್ಯಮದವರು ಇವತ್ತಲ್ಲ ನಾಳೆ ಕನ್ನಡ ಚಿತ್ರರಂಗ ಗೆಲ್ಲಿಸ್ತೀವಿ ಅಂತ ನಮ್ಮ ಬೆನ್ನೆಲುಬಾಗಿ ನೀವು ನಿಂತಿರ್ತೀರಾ. ಇದಕ್ಕೆ ಅನೇಕ ರೀತಿಯಾದಂಥ ಪರ್ಯಾಯ ವ್ಯವಸ್ಥೆಗಳು ಆಗಬೇಕು. ನಮ್ಮನ್ನ ನಾವು ತಿದ್ಕೋಬೇಕು, ಒಬ್ಬ ನಿರ್ಮಾಪಕ ನಿರ್ದೇಶಕನ ಉಳಿಸ್ಬೇಕು. ಮತ್ತೆ ಎಲ್ರಿಗೂ ನಾವು ಹೇಳ್ತೀವಿ, ನಾವು ಆಕ್ಟ್ ಮಾಡ್ಬಿಟ್ಟಿದೀವಿ, ಎಲ್ರು ಬಂದು ಥಿಯೇಟರ್ ಸಿನಿಮಾ ನೋಡಿ ಅಂತ. ನಾವು ಆಕ್ಟ್ ಮಾಡಿರೋ ಸಿನಿಮಾ ಫಂಕ್ಷನ್ಗೆ ನಾವೇ ಬರಲ್ಲ. ನಾವು ಆಕ್ಟ್ ಮಾಡಿರೋ ಸಿನಿಮಾಗೆ ನನ್ಗೆ ಆ ಶೂಟ್ ಐತೆ, ಈ ಶೂಟ್ ಐತೆ, ಅಲ್ಲೈತೆ, ಆ ಟೆಕ್ನಿಷಿಯನ್ ಐತೆ ಅಂತ ಕಥೆಗಳೇ ಹೇಳ್ತಾ ಇರ್ತಾರೆ. ಇವನ್ನೆಲ್ಲವೂ ಕೂಡ ಪತ್ರಿಕಾ ಮಾಧ್ಯಮದ ಮೂಲಕ ನಾನು ಕೋರಿಕೆನ ಹಂಚ್ಕೋತಾ ಇದ್ದೀನಿ. ಮತ್ತೆ ಹಾಗೇನೆ ಈ ಒಂದು ಚಲನಚಿತ್ರ ಫೆಬ್ರವರಿ 14ನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಮಾಡಬೇಕು ಅಂತ ನಾವು ಪ್ರಯತ್ನ ಪಟ್ಟಿದ್ದು. ಈ ಒಂದು ಡಿಸ್ಟ್ರಿಬ್ಯೂಷನ್ ಅನ್ನ ನಮ್ಮ ನವರತ್ನ ಪ್ರಸಾದ್ ಅವರಿಗೆ ನಾವು ಜವಾಬ್ದಾರಿಯನ್ನ ಹೆಗಲ ಮೇಲೆ ಇರಿಸ್ಕೊಟ್ಟಿದ್ದೀವಿ. ಅವರು ಕೂಡ ತಮ್ಮ ಕೈಲಾದಷ್ಟು ಸಹಾಯ ಮಾಡಿ ನಾನು ಇದನ್ನ ಬಿಡುಗಡೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ಈ ಒಂದು ಚಿತ್ರತಂಡದಲ್ಲಿ ನಮ್ಮ ಅತಿಥಿಯಾಗಿ ಮೈಸೂರಿನ ಸಿಂಹದ ಮರಿನೆ ಅಂತ ನಾನು ಎದೆ ಚೆಚ್ಕೊಂಡು ಹೇಳ್ತೀನಿ. ಯಾಕೆಂದ್ರೆ ಚಿತ್ರರಂಗ ಹುಟ್ಟಿದ್ದು ಮೈಸೂರಲ್ಲೇನೆ. ಈ ಚಿತ್ರರಂಗದಲ್ಲಿ ಅನೇಕ ಗಣ್ಯರುಗಳು, ಎಲ್ಲ ಸ್ಟಾರ್ ಕಾಸ್ಟ್ಗಳು ಆಗ್ಬೋದು, ಏನೇ ಆಗ್ಬೋದು, ಮೈಸೂರಿಂದಾನೇ ಬಂದವರು. ಈ ಕನ್ನಡ ಕುಚುಕು ಚಲನಚಿತ್ರ ಕೂಡ ಮೈಸೂರಲ್ಲೇನೆ ಪ್ರಾರಂಭ ಆಗಿದ್ದು. ಹಾಗೇನೆ ನಮ್ಮ ವಿಷ್ಣು ಸೇನಾ ರಾಜ್ಯ ಸಮಿತಿ ಅಧ್ಯಕ್ಷರಾದಂಥ ಪಾರ್ಥ ಸಾರಥಿ ಅವರು ಈ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ನನ್ನ ಉತ್ಪೂರ್ವಕದ ಅಭಿನಂದನೆಗಳು. ನೋಡಿ, ಅವರು ಹಠ ಮಾಡಿ ಚಾಲೆಂಜ್ ಮಾಡಿ ಮೈಸೂರಲ್ಲಿ, ಬೆಂಗಳೂರಲ್ಲಿ ವಿಷ್ಣುವರ್ಧನ್ ಸಮಾಧಿಗೆ ಅವಕಾಶ ಕೊಡಲಿಲ್ಲ. ಅವರು ಹಠ ಮಾಡಿ ಮೈಸೂರಲ್ಲಿ ಇವತ್ತು ಅದೊಂದು ದೇವಸ್ಥಾನ, ಅಲ್ಲಿ ಎಷ್ಟು ಪೂಜೆ ಪುನಸ್ಕಾರಗಳು ನಡೀತವೆ, ಪ್ರತಿದಿನ ರಕ್ತದಾನ ಶಿಬಿರಗಳು ನಡೆಯುತ್ತೆ. ಅದಕ್ಕೆಲ್ಲ ಮೂಲ ಕಾರಣಕರ್ತರಾದಂತಹ ನಮ್ಮ ಪಾರ್ಥ ಸಾರಥಿಯವರು ಬಂದಿದ್ದಾರೆ. ಅವರಿಗೆ ನಾನು ಈ ಒಂದು ನಮ್ಮ ಕುಚುಕು ತಂಡದ ವತಿಯಿಂದ ಅವರಿಗೆ ಉತ್ಪೂರ್ವಕ ವಂದನೆಗಳನ್ನು ಅಭಿನಂದಿಸ್ತೇನೆ. ಹಾಗೇನೆ ನಮ್ಮ ಜಗ್ಗು ಮಾಸ್ಟರ್ ಅವರು, ನೃತ್ಯ ನಿರ್ದೇಶಕ ಕಲಾವಿದರ ಸಂಘದ ಅಧ್ಯಕ್ಷರು, ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಹಾಗೆ ಮತ್ತೆ ನಮ್ಮ ಮಾಸ್ ಆಡಿಯೋ ಅಡ್ಡದ ಮ್ಯಾನೇಜರ್ ಸಾಹೇಬ್ರವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಕುಚುಕು ತಂಡದ ವತಿಯಿಂದ ನಾನು ಉತ್ಪೂರ್ವಕವಾದ ಸ್ವಾಗತನ ಬಯಸ್ತೇನೆ. ಹಾಗೇನೆ ಮಂಜು ಕವಿ, ಎಲ್ರಿಗೂ ನಮಸ್ತೆ. ವೇದಿಕೆ ಮೇಲೆ ಸೇರಿದಂಥ ಎಲ್ಲ ಗಣ್ಯರಿಗೂ ನಮಸ್ಕಾರ, ಹಾಗೂ ಪತ್ರಿಕಾ ಮಾಧ್ಯಮದವರಿಗೂ ನಮಸ್ಕಾರಗಳನ್ನ ಹೇಳ್ತಾ ನನ್ನ ಮಾತುಗಳನ್ನ ಮುಂದುವರಿಸ್ತೇನೆ. ಸೊ ಈ ಸಿನಿಮಾದಲ್ಲಿ ನಾನು ಒಂದು ಕಾಲೇಜ್ ಗೋಯಿಂಗ್ ಬಾಯ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಆಮೇಲೆ ಒಬ್ಬನೆಲ್ಲ ಕುಚುಕು ಅಂತಂದರೆ 2 ಕೂ ಇರುತ್ತೆ, ಒಂದು ನಾನು, ಇನ್ನೊಂದು ಅವನು. ಮಧ್ಯದಲ್ಲಿ ಚೂ ಅನ್ನೋದೊಂದಿರುತ್ತೆ, ಅದನ್ನು ಚೂರಿ ಅಂತ ಅನ್ಕೋಬೋದು. ಅದು ಯಾರು ಆಗ್ತಾರೆ ಅನ್ನೋದನ್ನು ಪಿಕ್ಚರ್ನ ನೋಡಿ ತಿಳ್ಕೊಬೇಕು ಅಂತ ಹೇಳ್ತೀನಿ. ಮತ್ತು ಇವ್ರದ್ದು ಸೆಂಟ್ರಲ್ಲಿ ಕೂತ್ಕೊಂಡಿದ್ದಾರೆ ಅಂತಂದ್ರೆ ಮತ್ತು ಇವ್ರು ಚೂ ಅಂತ ಅಲ್ಲ, ಇವರು ಹೀರೋಯಿನ್ ನಾಯಕಿ ಮಾತಿದ್ದಾರೆ. ಆಮೇಲೆ ಈ ಸಿನಿಮಾದಲ್ಲಿ ನನಗೆ ಅವಕಾಶ ಕೊಟ್ಟಂಥ
ಮೈಸೂರು ರಾಜು ಸರ್ ಅವ್ರಿಗೆ ಮತ್ತು ನಿರ್ಮಾಪಕರು ನಾಗರತ್ನಮ್ಮ ಅವ್ರಿಗೂ ತುಂಬಾ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಒಂದು ರುದ್ರಾಕ್ಷಿಪುರ ಆದಮೇಲೆ ಒಂದು ಕಮ್ಬ್ಯಾಕ್ ಸಿನಿಮಾ ಅಂತ ಅಂದ್ಬಿಟ್ಟು ತುಂಬ ವರ್ಷಗಳಿಂದ ಹೋಲ್ಡಲ್ಲಿದೆ. ಏನು ಮಾಡೋದು ಒಂದು ರುದ್ರಾಕ್ಷಿಪುರ ಅಂತ ಒಂದು ಸಿನಿಮಾ ತುಂಬ ಖುಷಿಯಿಂದ ಮಾಡಿದ್ವಿ, ಅಂದ್ಕೊಂಡಂಗೆ ಹೋಗಲಿಲ್ಲ ಅನ್ನೋ ಟೈಮಲ್ಲಿ ತುಂಬಾ ತಲೆ ಕೆಟ್ಟು ಡಿಪ್ರೆಷನ್ಸ್ ಎಲ್ಲ ಫೇಸ್ ಮಾಡಿ ನೆಕ್ಸ್ಟ್ ಏನು ಮಾಡೋದು ಇವಾಗ ಈಗ ನಾನು MCA ಓದಿದ್ದೀನಿ. ಈಗ ಒಂದು ಸಾಫ್ಟ್ವೇರ್ ಕೆಲಸಕ್ಕೋ ಏನಕ್ಕೋ ಹೋಗ್ಬೋದಾಗಿತ್ತು, ಬಟ್ ಪ್ಯಾಷನ್ ಅನ್ನೋದೊಂದು ಇರುತ್ತಲ್ಲ, ಅದು ನಮ್ಮನ್ನು ಯಾವ ಕೆಲಸ ಮಾಡೋದಕ್ಕೂ ಬಿಡಲ್ಲ. ಸಿನಿಮಾ ಅಂತ ಬಂದರೆ ಅದು ಸಿನಿಮಾದಲ್ಲೇ ಇರ್ತೀವಿ, ಯಾವ ಕೆಲಸ ಕೊಟ್ಟರು ಮಾಡ್ತೀವಿ. ಬರೀ ಆ್ಯಕ್ಟಿಂಗ್ ಅಂತಲ್ಲ, ಎಡಿಟಿಂಗ್ ಮಾಡ್ತೀನಿ, ಡೈರೆಕ್ಷನ್ ಮಾಡ್ತೀನಿ, ನಮ್ಮದೇ ಒಂದು ರಿಯಾಲಿಟಿ ಶೋ ಕೂಡ ಮಾಡ್ತಾಯಿದ್ದೀವಿ, ಬಂಜಾರ ಹವೇಲಿ ಅಂತ. ಸೊ ಈ ಥರ ಒಂದು ಇವಾಗಲೂ ನನ್ನ ಫ್ರೆಂಡ್ಸ್ಗಳೆಲ್ಲ ಕೆಲವು ಬಂದಿದ್ದಾರೆ, ಈಗಲೂ ಕೆಲವು ಕೆಲಸ ಮಾಡ್ತಾರೆ, 1 ಲಕ್ಷ 1.5 ಲಕ್ಷ ಎಲ್ಲ ಸಂಪಾದನೆ ಮಾಡ್ತಾರೆ ಇವಾಗ. ಬಟ್ ನನಗೂ ನಮ್ಮನೇಲಿ ಹಾಗೆ ಹೇಳ್ತಾರೆ, ನೀನು ಇವಾಗ ಮುಚ್ಕೊಂಡು ಕೆಲಸಕ್ಕೆ ಹೋಗಿದ್ದಿದ್ರೆ ಅಟ್ಲೀಸ್ಟ್ ಏನೋ ಒಂದು ಮಾಡ್ತಾಯಿದ್ದೆ. ಬಟ್ ನಮಗೆ ಈ ಸಿನಿಮಾ ಅನ್ನೋದೊಂದು ಇರುತ್ತಲ್ಲ, ಅದು ಯಾವುದಕ್ಕೂ ಬಿಟ್ಕೊಡಲ್ಲ. ತುಂಬ ಕಷ್ಟಪಟ್ಟು ಸಿನಿಮಾನ ಮಾಡಿದ್ದೀವಿ, ತುಂಬ ಇಷ್ಟಪಟ್ಟು ಸಿನಿಮಾನ ಮಾಡಿದ್ದೀವಿ ಕುಚುಕು ಅಂತ. ಈಗ ನೀವೇನು 1 ನಿಮಿಷದ್ದು ಟೀಸರ್ನ ನೋಡಿದ್ದೀರಾ, ಅದು ಬರೀ ಒಂದು ಟೀಸರ್ ಆಗಿರುತ್ತೆ ಅಷ್ಟೇ. ಟ್ರೇಲರ್ ಇನ್ನೂ ತುಂಬ ಚೆನ್ನಾಗಿದೆ, ಪಿಕ್ಚರ್ ಇನ್ನೂ ಸಖತ್ತಾಗಿದೆ. ಅಂದರೆ ಇವಾಗ ನಾನು ಡೈರೆಕ್ಷನ್ ಫೀಲ್ಡಲ್ಲಿ ಇರೋದ್ರಿಂದ ಸೊ ನನಗೂ ಕೂಡ ಅದು ಗೊತ್ತಾಗುತ್ತೆ ಸಿನಿಮಾ ಯಾವ ಥರ ಇದೆ ಅನ್ನೋದನ್ನು. ಆಮೇಲೆ ಈ ಸಿನಿಮಾದಲ್ಲಿ ಮ್ಯೂಸಿಕ್ ಕೂಡ ಅಷ್ಟೇ ತುಂಬ ಒಂದು ಅದ್ಭುತವಾದ ರೋಲ್ನ ಪ್ಲೇ ಮಾಡುತ್ತೆ. ರವೀಶ್ ಸರ್ ತುಂಬ ಅದ್ಭುತವಾದ ಮ್ಯೂಸಿಕ್ನ ಕೊಟ್ಟಿದ್ದಾರೆ ಈ ಸಿನಿಮಾಗೆ. ಆ್ಯಂಡ್ ಲಿರಿಕ್ಸ್ಗಳು ಕೂಡ ಅಷ್ಟೇ, ಇಬ್ಬರು ಸರ್ ಕೂಡ ತುಂಬಾ ಚೆನ್ನಾಗಿ ಲಿರಿಕ್ಸ್ನ ಬರೆದಿದ್ದಾರೆ. ಒಂದೊಂದು ಸಾಂಗ್ಗಳು ಕೂಡ ಒಂದೊಂದು ಪ್ಯಾಟ್ರನಲ್ಲಿದೆ, ಡಿಫ್ರೆಂಟ್ ಆಗಿದೆ. ಆಮೇಲೆ ಆ್ಯಕ್ಷನ್ ಬ್ಲಾಕ್ ಸೀಕ್ವೆನ್ಸ್ ಕೂಡ ಅಷ್ಟೇ, ನೀವು ಯಾವ ಸಿನಿಮಾ ಈಗ ಹೊಸಬರು ಸಿನಿಮಾ ಅಂತ ನಿಮ್ಗೆ ಅನಿಸೋದೇ ಇಲ್ಲ, ಅದನ್ನು ಮಾತ್ರ ನಾನು 100% ಪ್ರಾಮಿಸ್ ಮಾಡ್ತೀನಿ. ಯಾಕಂದರೆ ಯಾವುದ್ರಲ್ಲೂ ಕೂಡ ಒಂದು ಕೊರತೆ ಇಲ್ಲದೆ ಇರೋ ಥರ ಸಿನಿಮಾನ ಮಾಡಿದ್ದೀವಿ. ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಆಗಿರ್ಬೋದು, ಇವಾಗ ಶಿವಾಜಿ ಸರ್ ಹೇಳ್ತಾ ಇದ್ರು ಅರ್ಜುನ್ ಅವ್ರು ಹಂಗೆ ಹೊಡೆದ್ರು ಅಂತ. ಬಟ್ ಹೊಡೆಯೋ ಥರ ಮಾಡಿದ್ದು ಮಾಸ್ಟರ್ ಅವರು. ಇವತ್ತು ಅವ್ರನ್ನ ನೆನೆಸ್ಕೋಬೇಕು, ಯಾಕೆ ಅಂತಂದರೆ ನಾವು ಏನೇನು ಮಾಡ್ತಿದ್ರು ಟಚ್ ಆಗೋವರೆಗೂ ಬಿಡ್ತಾನೆ ಇರಲಿಲ್ಲ ಮನುಷ್ಯ. ಇಲ್ಲ ಸರ್ ಹಿಂಗಿಲ್ಲ ಹೊಡಿಲೇಬೇಕು ಅನ್ನೋರು. ಅದು ಏನೋ ಒಂದು ಆ ಕಡೆ ಈ ಕಡೆ ಮಾಡಬೇಕಾದ್ರೆ ಸ್ವಲ್ಪ ಏಟ್ಗಳು ಬಿದ್ದಿದ್ದಾವೆ, ನನಗೂ ಸ್ಕ್ರ್ಯಾಚ್ ಗೀಚ್ ಆಗಿತ್ತು. ಪಾಪ ಶಿವಾಜಿ ಸರ್ ಅವರು ತುಂಬಾ ಸಪೋರ್ಟ್ ಮಾಡಿದ್ರು ಆ ಟೈಮಲ್ಲಿ. ಇಲ್ಲಮ್ಮ ಹೊಡೆಯಮ್ಮ, ಪರವಾಗಿಲ್ಲ ಹೊಡೆಯಮ್ಮ ಅಂತ ಅಂದ್ಬಿಟ್ಟೆಲ್ಲ ಹೇಳಿದ್ರು, ಒಳ್ಳೆ ಕೋಆಪ್ರೇಟ್ ಮಾಡಿದ್ರು ಆ ಒಂದು ಸೀಕ್ವೆನ್ಸಲ್ಲಿ. ಥ್ಯಾಂಕ್ ಯು ಸರ್, ತುಂಬಾ ಥ್ಯಾಂಕ್ ಯು. ಯಾಕೆ ಅಂತಂದರೆ ನೀವು ಅಷ್ಟು ಕೋಆಪ್ರೇಟ್ ಮಾಡಲಿಲ್ಲ ಅಂತಂದ್ರೆ ನಾನು ಆ ರೇಂಜಿಗೆ ಫೈಟ್ ಮಾಡ್ತಾ ಇರಲಿಲ್ಲ. ಅಲ್ಲ, ನಾನು ಹೊಡೆದೆ, ನೀವು ಹೊಡೆಸ್ಕೊಂಡ್ರಿ ಅಂತ ಏನಿಲ್ಲ, ಇಬ್ಬರು ಹೊಡೆಸ್ಕೊಂಡಿವಿ, ಮುಗೀತಲ್ಲಿಗೆ, ಹೌದಾ? ಸೊ ಆಮೇಲೆ ರಾಜು ಸರ್ ಕೂಡ ಅಷ್ಟೇ, ಅವ್ರದ್ದು 2ನೇ ಸಿನಿಮಾ. ಅದು ನೀವು ನೋಡಿದ್ರೆ ಗೊತ್ತಾಗುತ್ತೆ, ಇದು 2ನೇ ಸಿನಿಮಾ ಅಲ್ಲ, ತುಂಬ ಸಿನಿಮಾಗಳನ್ನ ಮಾಡಿರುವಂಥ ಅನುಭವ ಇದೆ ಈ ಸಿನಿಮಾ. ನೀವು ಟ್ರೇಲರ್ನ ನೋಡಿದ್ರೆ ಗೊತ್ತಾಗುತ್ತೆ. ತುಂಬಾ ಎಫರ್ಟ್ ಹಾಕಿ ಸಿನಿಮಾನ ಮಾಡಿದ್ದಾರೆ. ಆಮೇಲೆ ಏನಂತಂದರೆ ಸಿನಿಮಾ ಮಾಡೋದು ತುಂಬ, ಇವಾಗ ಎಲ್ಲ ಹೇಳ್ತಾರಲ್ಲ, ಆಡೋ ಮಕ್ಕಳೆಲ್ಲ ಸಿನಿಮಾ ಮಾಡೋಕತ್ಬಿಟ್ರೆ ಅನ್ನೋ ಥರದ್ದೆಲ್ಲ ಮಾತುಗಳು ಬರುತ್ತೆ. ಬಟ್ ಸಿನಿಮಾ ಮಾಡಿ ರಿಲೀಸ್ ಮಾಡೋ ಹಂತಕ್ಕೆ ತೊಗೊಂಬಂದು ಆ ಸಿನಿಮಾನ ಒಂದು ಕಡೆ ನಿಲ್ಲಿಸಬೇಕು ಅಂತಂದರೆ ಅದರಲ್ಲಿ ನಾವೆಷ್ಟು ಎಫರ್ಟ್ ಹಾಕಿರ್ತೀವೋ ನಮಗಿಂತ ಜಾಸ್ತಿ ಎಫರ್ಟ್ ಹಾಕಿ ಎಲ್ಲರೂ ಹಾಕಿರ್ತಾರೆ. ಬಟ್ ಪತ್ರಿಕಾ ಮಾಧ್ಯಮದವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂತಂದರೆ, ಸಿನಿಮಾ ನೋಡಿದ್ದೀರಾ, ಟ್ರೇಲರ್ ನೋಡಿದ್ದೀರಾ, ಹಾಡುಗಳನ್ನು ನೋಡಿದ್ದೀರಾ, ಸೊ ನಿಮಗೆ ಅನಿಸಿರುತ್ತೆ ಯಾವ ರೀತಿ ಬಂದಿದೆ ಸಿನಿಮಾ ಅಂತ. ಆ್ಯಂಡ್ ಎಲ್ಲ ಗೊತ್ತಿರೋರೇ ಇದ್ದೀರಾ. ನಮ್ಮ ಸಿನಿಮಾದ ಬಗ್ಗೆ ಒಂದು ಚೆನ್ನಾಗಿರೋ ಒಂದು ಸ್ವಲ್ಪ ಪಬ್ಲಿಸಿಟಿ ಕೊಡಬೇಕು, ಪ್ರಮೋಷನ್ಸ್ಗೆ ನಮಗೆ ಹೆಲ್ಪ್ ಮಾಡಬೇಕು ಅಂತ ಕಳಕಳಿಯಾಗಿ ಕೇಳ್ಕೊತೀನಿ. ಆ್ಯಂಡ್ ಈ ಸಿನಿಮಾದಲ್ಲಿ ನಮ್ಮ ಕುಚುಕು ಬಸ್ಸು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇಬ್ಬರು ಕೋಆರ್ಡಿನೇಷನಲ್ಲೂ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲೂ ಕೂಡ ಒಬ್ರನ್ನೊಬ್ರನ್ನ ಬಿಟ್ಕೊಡ್ದೆ ಸಿನಿಮಾ ಇದೆ. ನೀನಾ ಅನ್ನೋ ಒಂದು ರೇಂಜಿಗೆ ಇರುತ್ತೆ ಸಿನಿಮಾ. ಆ್ಯಂಡ್ ನಾಯಕಿ ಪ್ರಿಯದರ್ಶಿನಿ ಅವರು ಕೂಡ ಇವತ್ತು ದರ್ಶನ ಕೊಟ್ಟಿದ್ದಾರೆ ಅಂತ ಶಿವಾಜಿ ಅವರು ಹೇಳಿದ್ರು. ಖಂಡಿತವಾಗೂ ನಮಗೂ ಇವತ್ತೇ ದರ್ಶನ ಕೊಟ್ಟಿರೋದು. ಸೊ ಅವರು ಕೂಡ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ನಾನು ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಸಿನಿಮಾ ಫೆಬ್ರವರಿ 14ಕ್ಕೆ ರಿಲೀಸ್ ಆಗ್ತಿದೆ. ತಾವೆಲ್ಲರೂ ತಮ್ಮ ಫ್ಯಾಮಿಲಿ ಜೊತೆ ಬಂದು ಸಿನಿಮಾನ ನೋಡಿ ನಮ್ಮಂಥ ಹೊಸ ಕಲಾವಿದರಿಗೆ ಹರಿಸ್ಬೇಕು ಅಂತ ಕೇಳ್ಕೊತೀನಿ ಅಷ್ಟೇ. ಇದಕ್ಕಿಂತ ಜಾಸ್ತಿ ನಾನು ಏನೂ ಹೇಳೋಕ್ಕಾಗಲ್ಲ. ನಮ್ಮ ಎಫರ್ಟ್ ಕಾಣಿಸುತ್ತೆ, ನೋಡಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಇದು ನನ್ನ 3ನೇ ಸಿನಿಮಾ. ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ, ಚಿತ್ರಮಂದಿರಗಳಲ್ಲಿ ಬಂದು ನಮ್ಮನ್ನು ಉಳಿಸಿ, ಹಾಗೆ ನಮ್ಮ ಮೇಲೆ ಇನ್ವೆಸ್ಟ್ ಮಾಡಿರೋಂಥ ನಮ್ಮ ನಿರ್ಮಾಪಕರಿಗೂ ಕೂಡ ಒಂದು ಒಳ್ಳೆ ಗೆಲುವು ಸಿಗಲಿ ಅಂತ ಕೇಳ್ಕೊತೀನಿ. ಹಾಗೆ ಅವ್ರು ಗೆದ್ದರೆ ನಾವು ಗೆದ್ದಂಗೆ, ನಾವು ಗೆದ್ದರೆ ಸಿನಿಮಾ ಗೆದ್ದಂಗೆ, ಸಿನಿಮಾ ಗೆದ್ದರೆ ಇನ್ನೊಂದು ಅವಕಾಶಗಳು ಬರುತ್ತೆ, ಮತ್ತೆ ಸಿನಿಮಾ ಮಾಡ್ತೀವಿ, ಮತ್ತೆ ನಿಮ್ಮ ಮುಂದೆ ಕಾಣಿಸ್ಕೋತೀವಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಒಂದು 4 ಗೋಡೆ ಮಧ್ಯೆ ನಡೆಯುವ ವಿಷಯನ ಕೋಟ್ಯಾಂತರ ಜನಗೆ ತಿಳಿಸ್ತಾರೆ, ನಿಮಗೆ ತುಂಬ ಧನ್ಯವಾದಗಳು. ಆ್ಯಂಡ್ ಈ ಸಿನಿಮಾದಲ್ಲಿ ನನಗೆ ಅವಕಾಶ ಕೊಟ್ಟ
ರಾಜು ಸರ್ಗೆ ನಾನು ಈ ಸಿನಿಮಾದಲ್ಲಿ ಏನಾರು ಒಂದು ಸ್ವಲ್ಪ ಚೆನ್ನಾಗಿ ಏನಾರು ಕಾಣಿಸ್ಕೊಂಡಿದ್ದೀನಿ ಅಂದರೆ, ಚೆನ್ನಾಗಿ ಏನಾರು ಮಾಡಿದ್ದೀನಿ ಅಂದರೆ ಅದು ಕ್ರೆಡಿಟ್ ನಮ್ಮ ಡೈರೆಕ್ಟರ್ ರಾಜು ಸರ್ ಹಾಗೂ ನಮ್ಮ ಅಸೋಸಿಯೇಟ್ ರವಿಶಂಕರ್ ನಾಗ್ ಸರ್ ಇರೋದು ಬಂದಿರಲಿಲ್ಲ, ಅವ್ರಿಗೆ ಹೋಗಬೇಕು. ಆಮೇಲೆ ನಮ್ಮನ್ನು ಚೆನ್ನಾಗಿ ತೋರಿಸಿರೋದಕ್ಕೆ ನಮ್ಮ DOP ರಾಮ್ ಸರ್ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಸಿನಿಮಾ ಎಲ್ಲರೂ ಹೇಳ್ತಾರೆ ನಮ್ಮ ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ. ಅವ್ರ ಸಿನಿಮಾ ಅವ್ರಿಗೆ ಚೆನ್ನಾಗೇ ಅನಿಸುತ್ತೆ. ಯಾರೂ ಮಾಡದೇ ಇರೋದನ್ನು ನಾವು ಮಾಡಿದ್ದೀವಿ ಅಂತ ಹೇಳಲ್ಲ, ಬಟ್ ಯಾರೂ ಮಾಡದಿರೋದನ್ನು ಯಾರು ಮಾಡೋಕ್ಕೂ ಆಗಲ್ಲ. ಬಟ್ ಈ ಸಿನಿಮಾ ಒಂದು ವಿಭಿನ್ನವಾಗಿ ಹೇಳಿದ್ದಾರೆ. ಆ ಸೂಕ್ಷ್ಮತೆ, ನಾವು ಸ್ನೇಹಿತರ ಮಧ್ಯೆ ಇರೋ ಒಂದು ಸೂಕ್ಷ್ಮತೆನ ಹೇಳಿದ್ದಾರೆ. ರಾಜು ಸರ್ ಅದರಲ್ಲಿ ಫೈನಾಗಿ ಗೆದ್ದಿದ್ದಾರೆ ಅಂತ ಅನ್ಕೊಂತೀನಿ. ಆ್ಯಂಡ್ ಸಿನಿಮಾನ ನೋಡಬೇಕಾದವರು ಸಿನಿಮಾ ನೋಡ್ದೇನೆ, ಎಸ್ಪೆಷಲಿ ಹೊಸಬರ ಸಿನಿಮಾನ ನೋಡ್ದೇನೆ ಜಡ್ಜ್ ಮಾಡಬೇಡಿ. ಒಂದು ರಿಕ್ವೆಸ್ಟು, ನೋಡ್ದೇನೆ ಕ್ರಿಟಿಕ್ ಮಾಡಬೇಡಿ, ಇಗ್ನೋರ್ ಮಾಡಬೇಡಿ. ಬಿಕಾಸ್ ಒಂದು ಸೇಯಿಂಗ್ ಇದೆ, ಯು ಕ್ಯಾನ್ ಕ್ರಿಟಿಕ್ ಅ ಓಲ್ಡ್ ಮ್ಯಾನ್, you can criticize a old man because you know what he is, but you don't criticize a young man because you don't know what he will be ಅಂತ. ಸೊ ಹಾಗಾಗಿ ಯಾರು ನೋಡ್ದೇನೆ ಜಡ್ಜ್ ಮಾಡಬೇಡಿ. ಇಲ್ಲಿ ಯಂಗ್ ಮ್ಯಾನ್ ಇಸ್ ನಥಿಂಗ್ ಬಟ್ ಅವರ್ ಮೂವಿ. ಸೊ ಹಾಗಾಗಿ ಈ ಸಿನಿಮಾನ ನೋಡ್ಬಿಟ್ಟು ಚೆನ್ನಾಗಿಲ್ಲ ಅಂದರೆ ಬೈರಿ, ನಾವು ಮುಂದೆ ಚೆನ್ನಾಗಿ ತಿದ್ಕೊಂತೀವಿ, ಚೆನ್ನಾಗಿದ್ದರೆ ಬೆನ್ ತಟ್ಟಿ. ಹಾಗೆ ನಮ್ಮ ನಿರ್ಮಾಪಕರಿಗೆ ತುಂಬ ಥ್ಯಾಂಕ್ಸ್ ಎಲ್ಲ ಇಷ್ಟಪಡ್ತೀನಿ. ಅವ್ರಿಲ್ಲ ಅಂದರೆ ಈ ಸಿನಿಮಾ ಅಂತಕ್ಕೆ ಬರೋಕ್ಕೆ ಕಾರಣ ಆಗ್ತಿರ್ಲಿಲ್ಲ. ಸೊ ಸಿನಿಮಾನ ಎಲ್ಲರೂ ನೋಡಿ ಹೊಸ ಪ್ರತಿಭೆನ ಪ್ರೋತ್ಸಾಹಿಸಿ. ಒಂದು ಏನಂದರೆ ಈ ಸಿನಿಮಾದಲ್ಲಿ ಈ ಪಾತ್ರಗಳು ಅದು ಸರ್ ಮ್ಯಾನೇಜ್ ಮಾಡ್ತಾರೆ, ಹೌದು. ಈ ಸಿನಿಮಾದಲ್ಲಿ ಪಾತ್ರಗಳು ಎಲ್ರಿಗೂ ರಿಲೇಟ್ ಆಗುತ್ತೆ. ಎಲ್ಲರ ಲೈಫಲ್ಲೂ, ಕಾಲೇಜ್ ಲೈಫಲ್ಲೂ ರಿಲೇಟ್ ಆಗುವಂಥ ಪಾತ್ರಗಳಿದೆ. ಆ ಪಾತ್ರದಲ್ಲಿ ಎಲ್ರಿಗೆ, ಎಲ್ಲ ಸ್ನೇಹಿತರಲ್ಲೂ ಒಬ್ಬ ಕೆಟ್ಟವನಿರ್ತಾನೆ, ಒಬ್ಬ ಒಳ್ಳೆಯವನಿರ್ತಾನೆ. ಈ ಹೇಳ್ತಾ ಹೋದ್ರೆ ಒಂದಿನ ಹುಲ್ಲು ಏನಾದ್ರು ಬೇಡ, ಡೈರೆಕ್ಟರ್ ಸರ್ ಬೇಡ ಅಂತ ಹೇಳ್ತಿದ್ದಾರೆ. ಸ್ನೇಹಿತರ ಮಧ್ಯೆ ಒಬ್ಬ ಕೆಟ್ಟವನು ಇರ್ತಾನೆ, ಒಳ್ಳೆಯವರು ಇರ್ತಾನೆ. ಆ ಒಂದು ಕತೆ ಸುತ್ತ ನಡೀತಿದೆ. ಅವ್ನು ಯಾಕೆ ಆ ರೀತಿ ಆಗುತ್ತೆ, ಒಂದು ಹುಡುಗಿಗೋಸ್ಕರ ಆಗುತ್ತೋ ಅಥವಾ ಬೇರೆ ಒಂದು ಕಾರಣಕ್ಕೋಸ್ಕರ ಆಗುತ್ತೋ ಅನ್ನೋದು ಒಂದು ಚಿತ್ರಕಥೆ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಸೊ ಹಾಗಾಗಿ ಎಲ್ಲರೂ ಸಿನಿಮಾ ನೋಡಿ. ಫೆಬ್ರವರಿ 14ಕ್ಕೆ ಅಂತ ನಮಗೂ ಸರ್ಪ್ರೈಸ್ ಆಗಿ ಡೈರೆಕ್ಟರ್ ಸರ್ ಇವತ್ತೇ ಹೇಳಿದ್ದಾರೆ. ಸೊ ಎಲ್ಲರೂ ನೋಡಿ, ಅವತ್ತು ಒಳ್ಳೆ ದಿನ ಇದೆ, ಪ್ರೇಮಿಕರ ದಿನ ಅಂತ, ವ್ಯಾಲೆಂಟೈನ್ಸ್ ಡೇ. ಎಲ್ಲರೂ ನೋಡಿ ಸಿನಿಮಾನ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಫಸ್ಟ್ ಆಫ್ ಆಲ್ ನನ್ನ ವಾಯ್ಸಿಗೆ ನಾನು ಸಾರಿ ಹೇಳ್ತೀನಿ, ಬಿಕಾಸ್ ತುಂಬ ಕೋಲ್ಡ್ ಆಗಿಬಿಟ್ಟಿದೆ. ಇಲ್ಲಿ ಬಂದಿರೋರು ಎಲ್ರಿಗೂ ನನ್ನ ನಮಸ್ಕಾರ. ಕುಚುಕು ಮೂವಿಗೋಸ್ಕರ ಫ್ರಮ್ ದ ಸ್ಕ್ರ್ಯಾಚ್ ಟಿಲ್ ಟುಡೇ ಯಾರೆಲ್ಲ ವರ್ಕ್ ಮಾಡಿದ್ದಾರೆ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಅಂದರೆ, ಹೊಸಬ್ರು ಒಂದು ಸಿನಿಮಾ ಮಾಡಿ ಅದನ್ನು ರಿಲೀಸ್ವರೆಗೂ ತೊಗೊಂಬರೋದು ಅನ್ನೋದು ಅದು ಚಿಕ್ಕ ವಿಷಯ ಅಲ್ಲ, ಅದು ಇವಾಗಿರೋ ಕಾಂಪಿಟೇಷನ್ಗೆ. ಸೊ ನಾವು ಅಲ್ಲಿಂದ ಇಲ್ಲಿಗೆ ತೊಗೊಂಬಂದಿದ್ದೀವಿ ಅಂದರೆ ಜನಗಳಿಗೆ ಏನೋ ಒಂದು ಮುಟ್ಟಿಸ್ಬೇಕು ಅನ್ನೋ ಇಂಟೆನ್ಷನ್ ನಮ್ಮಲ್ಲಿದೆ. ಆಮೇಲೆ ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಸೊ Feb 14th ರಿಲೀಸ್ ಆಗ್ತಾ ಇದೆ. ಎಲ್ಲರೂ ನಿಮ್ಮ ಫ್ಯಾಮಿಲಿ ಸಮೇತ ಹೋಗಿ ನೋಡಿ ಅಂತ ಹೇಳ್ತೀನಿ. ಹೊಸಬ್ರಿಗೆ ಸಪೋರ್ಟ್ ಮಾಡಿ ಅಂತ. ಥ್ಯಾಂಕ್ ಯು. ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿರುವಂಥ ದಯವಿಟ್ಟು ಪಾರ್ಥಸಾರಥಿ ಪಾತಿ ಅವರು ದಯವಿಟ್ಟು ತಮ್ಮ ಅಭಿಪ್ರಾಯ. ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಎಲ್ಲ ಗಣ್ಯರೇ, ರಾಜು ಮಾಸ್ಟರ್ ನನ್ನ ಸಿನಿಮಾಗೂ 2 ಕೊರಿಯೋಗ್ರಾಫರ್ ಮಾಡಿರುವಂಥವ್ರು. ಒಂದು 20-25 ಪಿಕ್ಚರ್ಗೆ ಕೊರಿಯೋಗ್ರಾಫರ್ ಮಾಡಿ ಈ 2ನೇ ಚಿತ್ರವನ್ನು ನಿರ್ದೇಶಕರಾಗಿ ಇವತ್ತು ಮಾಡಿರುವಂತಹ ರಾಜು ಮಾಸ್ಟರ್, ಜೊತೆಗೆ ಇದಕ್ಕೆ ಲಿರಿಕ್ಸ್ ಬರೆದಿರುವಂತಹ ಮಂಜು ಕವಿಯವರು, ಇನ್ನೊಬ್ಬರು ರವಿಕುಮಾರ್ ಅವರು, ಹಾಗೆ ವಿಲನ್ ಪಾತ್ರ ಮಾಡಿದ್ರು ನನ್ನ ಆತ್ಮೀಯ ಸ್ನೇಹಿತರಾದಂತಹ ಶಿವಾಜಿಯವರು, ಹಾಗೂ ಇನ್ನೂ ಎಲ್ಲ ಒಳ್ಳೆ ಪಾತ್ರಗಳನ್ನು ನಿರ್ವಹಿಸಿ, ನಾನು ಇದು 2ನೇ ಸತಿ, ಫಸ್ಟ್ ಬಂದಾಗ ಪತ್ರಿಕಾಗೋಷ್ಠಿ ಕರೆದಾಗ ಆವಾಗಲೂ ಬಂದಿದ್ದೆ ನಾನು. ಇದನ್ನು ನನ್ನ ಕರೆಸ್ಕೊಂಡಿದ್ದಾರೆ ಮೈಸೂರಿನಲ್ಲಿಗೆ. ಒಂದು ಸಿನಿಮಾ ಸಕ್ಸಸ್ ಆಗಬೇಕಾದ್ರೆ ಮೊದಲು ಆಡಿಯನ್ಸು. ನಾವೇನೇ ಸಿನಿಮಾ ತೆಗಿಬೋದು, ಏನೇ ರಿಲೀಸ್ ಮಾಡ್ಬೋದು, ದಯವಿಟ್ಟು ಥಿಯೇಟ್ರ್ ಒಳಗಡೆ ಬಂದು ಸಿನಿಮಾ ನೋಡಬೇಕು. 2ನೇದು ಪ್ರಚಾರ ಅಂದರೆ ಮಾಧ್ಯಮ ಮಿತ್ರರು, ಛಾಯಾಗ್ರಾಹಕರು, ಇದು ಮುಖ್ಯ. ಒಂದು ಸಿನಿಮಾ ಸಕ್ಸಸ್ ಆಗಬೇಕು ಅಂದರೆ ಅವರಿಬ್ಬರು ಪಾತ್ರ ತುಂಬ ಇರುತ್ತೆ. ಇವತ್ತು ದೊಡ್ಡ ಹೀರೋಗಳು ಸಿನಿಮಾಗಳು ಹೆಂಗೆ ಒಂದು ಪ್ರಚಾರ ಆಗಿ ದುಡ್ಡಿರುತ್ತೆ, ಎಲ್ಲ ಕಡೆ ಪ್ರಚಾರ ಮಾಡುತ್ತಾರೆ. ಆದರೆ ಆ ತಾಯಿ ನಾಗರತಮ್ಮ ಅವರು ನಿಜವಾದ ಧೈರ್ಯ ಮಾಡಿ ಒಂದು ನಿರ್ಮಾಪಕರಾಗಿ ಈ ಸಿನಿಮಾಗೆ ಒಂದು ಹೊಸ ಕಲಾವಿದರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಅಂದರೆ ನಾವೆಲ್ಲ ಹೆಮ್ಮೆ ಪಡುವಂಥ ವಿಷಯ. ಈಗ NM ಕುಮಾರ್ ಬಂದರು, ಅವ್ರಿಗೂ ನಮ್ಮ ತಂಡದ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ.
ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಸಕ್ಸಸ್ ಆಗಬೇಕು. ಏಕೆಂದರೆ ಇವತ್ತು ಸಿನಿಮಾಗಳು ಬರ್ತಾ ಇದೆ, ಹೋಗ್ತಾ ಇದೆ. ಯಾವಾಗ ಸಿನಿಮಾ ಬರುತ್ತೆ, ಎಲ್ಲಿ ಹೋಗುತ್ತೆ ಯಾರಿಗೂ ಗೊತ್ತಿಲ್ಲ. ವಾರಕ್ಕೆ 7ರಿಂದ 8 ಫಿಲಮ್ ರಿಲೀಸ್ ಆಗುತ್ತೆ. ಸಿನಿಮಾ ತೆಗಿತಾ ಇದ್ದಾರೆ, ಅದು ಥಿಯೇಟರ್ ಕೂರ್ತಾ ಇಲ್ಲ. ಅದರಿಂದ ಯಾರೇ ಸಿನಿಮಾ ಮಾಡಬೇಕಾದ್ರೂ ಫಸ್ಟ್ ಯೋಚನೆ ಮಾಡಬೇಕು. ಕಥೆನೇ ಹೀರೋ ಇದ್ರೆ ಮಾತ್ರ ಸಿನಿಮಾ ಸಕ್ಸಸ್ ಆಗುತ್ತೆ. ಯಾವುದೋ ಒಬ್ಬ ಹೀರೋಗೋಗಿ ಸಿನಿಮಾ ಮಾಡ್ತೀವಿ ಅಂದರೆ ಅದು ಫೇಲ್ಯೂರು. ಇವತ್ತು ಚಿತ್ರರಂಗ ಆಗ್ತಿರೋದೇ ಹಂಗೇನೆ. ಏನೋ ಒಬ್ರು ಸಿನಿಮಾದ ಎಲ್ಲೋ ತರ್ತಾರೆ, ದುಡ್ಡನ್ನ ಬಡ್ಡಿಗೆ ತರ್ತಾರೆ, ಸಾಲ ಅಂತ ಎಷ್ಟೋ ಜನ ಸುಸೈಡ್ ಮಾಡ್ಕೊಂಡಿದ್ದಾರೆ. ಒಂದು ಸಿನಿಮಾ ತೆಗಿಬೇಕಾದ್ರೆ ತುಂಬ ಯೋಚನೆ ಮಾಡಿ ತೆಗಿಬೇಕು. ಹೊಸ ಕಲಾವಿದರಿಗೆ ಅವಕಾಶ ಮಾಡಿಕೊಡ್ಬೇಕಾದ್ರೂ ತುಂಬ ಯೋಚನೆ ಮಾಡಬೇಕು. ಏಕೆಂದರೆ ಕಲಾವಿದರಲ್ಲಿ ಇವತ್ತು ಸಿನಿಮಾ ಥಿಯೇಟರ್ ಹೋದ ತಕ್ಷಣ ಯಾರೋ ಪೋಸ್ಟ್ ನೋಡ್ತಾರೆ. ಪೋಸ್ಟ್ ನೋಡಿದ ತಕ್ಷಣವೇ ಈ ಸಿನಿಮಾ ಯಾಕೋ ಇಲ್ಲಿ ಯಾರೋ ಹೀರೋಗಳಿಲ್ಲ, ಅದನ್ನು ಹೋಗಬೇಕು, ಹೀರೋಗಳಿಲ್ಲ ಅಂತ. ಏಕೆಂದರೆ ಇವತ್ತು ತುಂಬ ಜನ ಒಳ್ಳೊಳ್ಳೆ ಸಿನಿಮಾಗಳನ್ನ, ಹೊಸ ಸಿನಿಮಾಗಳನ್ನ ತೆಗೆದಿದ್ದಾರೆ. ಥಿಯೇಟ್ರಲ್ಲಿ ಅದು ಬಂದಿಲ್ಲ, ಕೆಲವು ಬಂದಿದೆ, ರಿಲೀಸ್ ಆಗಿ ಹಂಗೆ ಹೊರಟೋಗಿದೆ. ಒಳ್ಳೆ ಸಿನಿಮಾಗಳಿದೆ. ನಾವು OTT ನೋಡಿದಾಗ, ಎಲ್ಲೋ ಒಂದು TV ನೋಡಿದಾಗ ಈ ಸಿನಿಮಾ ಎಂಥ ಸಿನಿಮಾ ಇದು ಓಡಿಲ್ವಲ್ಲ ಅಂತ. ಆದರೆ ದಯವಿಟ್ಟು ನಾನು ಎಲ್ಲರಿಗೂ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಹೇಳೋದು ಇಷ್ಟೇ, ಒಳ್ಳೆ ಸಿನಿಮಾಗೆ ದಯವಿಟ್ಟು ತಾವು ಪ್ರೋತ್ಸಾಹ ಕೊಡಿ. ಆ ಸಿನಿಮಾನ ಹೈಲೈಟ್ ಮಾಡಿ. ಏಕೆಂದರೆ ಹೊಸ ಕಲಾವಿದರು ಬದುಕಬೇಕಲ್ವಾ. ಒಬ್ಬ ನಿರ್ಮಾಪಕ ಬದುಕಿದ್ರೆ ಸಾವಿರಾರು ಕಲಾವಿದರುಗಳು ಬದುಕ್ತಾರೆ. ಆ ನಿರ್ಮಾಪಕ ವಾಪಸ್ ತಗೊಂಡೋಗಲ್ಲ, ದುಡ್ಡನ್ನ ತಿರ್ಗಾ ಪುನಃ ಅಲ್ಲೇ ಚೆಲ್ತಾರೆ. ಅದರಿಂದ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಹೊಸ ಸಿನಿಮಾಗಳಿಗೆ ಪ್ರೋತ್ಸಾಹ ನೀಡಿ. ಮತ್ತೆ ಚಿತ್ರರಂಗ ಉಳಿಬೇಕು. ಇವತ್ತು ಎಷ್ಟೋ ಚಿತ್ರಮಂದಿರಗಳೆಲ್ಲ ಮುಚ್ಚೋಗ್ತಾ ಇದೆ, ಅದಾಗಬಾರದು. ಅದಕ್ಕೆ ತಮ್ಮೆಲ್ಲ ಪ್ರೋತ್ಸಾಹ ಇರಬೇಕು ಅಂತ ಹೇಳಿ ಈ ಚಿತ್ರ ಯಶಸ್ಸಾಗಲಿ. ಎಲ್ಲರೂ ಸಹ ಥಿಯೇಟರ್ ಬಂದು ಸಿನಿಮಾ ನೋಡಿ. ಮೌತ್ ಪ್ರಚಾರ ಆಗಬೇಕು, ಮಾಧ್ಯಮದ ಮುಖಾಂತರ ಪ್ರಚಾರ ಆಗಬೇಕು. ಆವಾಗ ಸಿನಿಮಾ ಕ್ಲಿಕ್ ಆಗುತ್ತೆ ಅಂತ ಹೇಳಿ ಈ ಸಿನಿಮಾಕ್ಕೆ ಮತ್ತೊಮ್ಮೆ ಆಶೀರ್ವಾದ. ಈ ಸಿನಿಮಾ ಯಶಸ್ವಿಯಾಗಲಿ ಅಂತ ಹೇಳ್ತಾ ನನ್ನೆಲ್ಲ ಮಾತಾಡೋ ಅವಕಾಶ ತಮ್ಮೆಲ್ಲರಿಗೂ ಧನ್ಯವಾದಗಳು. ಜೈ ಜೈ ಕರ್ನಾಟಕ. ಹಾಗೆ ಈ ಚಿತ್ರದ ಸಂಗೀತ. ಎಲ್ರಿಗೂ ನಮಸ್ಕಾರ. ಈಗ ತಾನೇ 2 ಸಾಂಗ್ಗಳನ್ನು ಕೇಳಿದ್ರೆ ತುಂಬ ಖುಷಿ ಆಗ್ತದೆ. ನಾನು ಈ ಸೌಂಡ್ ಮಿಕ್ಸಿಂಗ್ ಕೇಳಿ ನನಗೆ ಖುಷಿ ಆಯಿತು. ಎಸ್ಪೆಷಲಿ ರಾಜು ಸರ್ಗೆ, ಅವರಿಗೆ ನಾನು ಮಾಸ್ಟ್ರು ರಾಜು ಅಂತ ಕರೆಯಲ್ಲ, ಸ್ಟೈಲಿಶ್ ರಾಜು ಅಂತ ಕರಿತೀನಿ. ಯಾಕಂದರೆ ಸಾಂಗ್ಸನ್ನು ನನ್ನ ಹತ್ರ ಯಾವಾಗ ಕಂಪೋಸಿಂಗ್ ಸ್ಟಾರ್ಟ್ ಮಾಡಿಸಿದ್ರು ಅವಾಗಿಂದನೂ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು. ಅಲ್ಲಿಂದ ಸ್ಟಾರ್ಟ್ ಆಗಿರೋ ಜರ್ನಿ ಟಿಲ್ ಇಲ್ಲಿವರೆಗೆ ಬಂದು ಕೂತ್ಕೊಂಡಿದೆ. ಅದ್ಭುತವಾಗಿ ನನ್ನ ಹತ್ರ ಕೆಲಸ ತೆಗೆಸ್ಕೊಂಡಿರೋ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ದೊಡ್ಡ ಸಿನಿಮಾಕ್ಕೂ ನಮ್ಮ ಸಾಂಗ್ ಇದಾಗಬಾರ್ದು. ಅದಕ್ಕೆ ಆಡಿಯನ್ಸ್ ಕಾಮನ್ ಆಗಿ ಒಂದು ದೊಡ್ಡ ಸಿನಿಮಾ ಇರ್ಬೋದು, ಚಿಕ್ಕ ಸಿನಿಮಾ, ಯಾವುದೋ ಒಂದು ಅವ್ರು ಕಂಪೇರ್ ಮಾಡೋಕ್ಕೆ ಹೋಗಲ್ಲ. ಎಲ್ಲ ಒಂದು ಆಡಿಯನ್ನಾಗಿ ಕೇಳೋಕ್ಕೆ ಇಷ್ಟಪಡ್ತಾರೆ. ಸೊ ನಮ್ಮ ಸಾಂಗ್ ಅದೇ ರೇಂಜಲ್ಲಿ ಇರಬೇಕು ಅನ್ನೋ ಉದ್ದೇಶಕ್ಕೆ ನಾವು ಅಷ್ಟು ಚೆನ್ನಾಗಿ ಮಾಡಿದ್ವಿ. ಎಲ್ಲೋ ಕೂತ್ಕೊಂಡು ನಮಗೆ ಇದುವರೆ ನಮ್ಮ ಅಮ್ಮ ನಾಗರತ್ನಮ್ಮನ ಮೀಟ್ ಮಾಡಿದ್ದು 2 ಸಲ ಅಂದ್ಕೋತೀನಿ. ಎಲ್ಲೋ ಕೂತ್ಕೊಂಡು ಅವ್ರು ನಮ್ಗೆ ದುಡ್ಡು ಹಾಕ್ತಾ ಇರ್ತಾರೆ, ನಮಗೆ ಗೊತ್ತಾಗಲ್ಲ ಅವಾಗ. ಬಟ್ ನಮ್ಮ ಕೆಲಸ ಅಷ್ಟೇ ಅವ್ರಿಗೆ ಕಾಣೋದು. ಅವ್ರಿಗೆ ನಾನೊಂದು ವಿಷಯ ಕೇಳೋದು, ಅಮ್ಮ ಸಾಂಗ್ ಹೇಗೆ ಅನ್ನಿಸ್ತು ನಿಮಗೆ? ಏನು ಸಾಂಗ್ ಇಲ್ಲ, 2 ಸಾಂಗು ಚೆನ್ನಾಗಿದೆ. ಚೆನ್ನಾಗಿ ಫಸ್ಟು ದುಡ್ಡು ಹಾಕಿದವರು ಸಂತೋಷ ಪಡಬೇಕು, ಖುಷಿಯಾಗಿರ್ಬೇಕು. ಅವರು ಏನೋ ಮಾಡಿದ್ರಪ್ಪ ಟೆಕ್ನಿಷಿಯನ್ ಏನೋ ಅನ್ನಬಾರ್ದು. ಸೊ ಇವತ್ತಿಗೆ ನನಗೆ ತೃಪ್ತಿ ಇದೆ. ತುಂಬ ಥ್ಯಾಂಕ್ಸ್ ಅಮ್ಮ. ಹಾಗೆ ಇಲ್ಲಿ ನೆರೆದಿರೋ ಎಲ್ಲ ಗಣ್ಯರಿಗೂ ನಾನು ಅಭಿನಂದನೆ ತಿಳಿಸ್ತೀನಿ. ಜೊತೆಗೆ ಸಾಂಗಿಗೆ ಅಷ್ಟೇ ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿದ್ದಾರೆ ರಾಜು ಮಾಸ್ಟ್ರು. ಜೊತೆಗೆ ಅಷ್ಟೇ ಚೆನ್ನಾಗಿ ಅಭಿನಯ ಕೂಡ ಅರ್ಜುನ್ ಅವರಾಗಿರ್ಬೋದು, ಬಸವರಾಜ್ ಆಗಿರ್ಬೋದು, ಪ್ರಿಯದರ್ಶಿನಿ ಅವರು ಎಲ್ಲರೂ ಅದ್ಭುತವಾಗಿ ಅಷ್ಟೇ ಎಫರ್ಟ್ ಹಾಕಿ ಆ ಸಾಂಗಿಗೆ ನ್ಯಾಯ ಕೊಟ್ಟಿದ್ದಾರೆ. ಲಿರಿಕ್ಸ್ ರೈಟ್ರು ಮಂಜು ಕವಿ ಮತ್ತು ರವಿಕುಮಾರ್ ಅವರು ಹಾಗೂ ನಾಗಾರ್ಜುನ ಶರ್ಮಾ ಅವರು ಎಲ್ಲರೂ ಒಟ್ಟು 5 ಸಾಂಗನ್ನು ತುಂಬ ನ್ಯಾಯಯುತವಾಗಿ ನ್ಯಾಯ ಕೊಟ್ಟಿದ್ದಾರೆ. ತುಂಬ ಖುಷಿ ಇದೆ ನಿಮ್ಮೆಲ್ಲರ ಜೊತೆ ಇದನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ. ಈ ಸಿನಿಮಾ ದೊಡ್ಡ ಸಕ್ಸಸ್ ಕಾಣಲಿ, ನಿಮ್ಮೆಲ್ಲರ ಸಪೋರ್ಟ್ ಇಲ್ಲ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಹಾಗೆ ವೇದಿಕೆಗೆ ಆಗಮಿಸಿರುವ ನನ್ನ ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯದ ಧನ್ಯವಾದಗಳು. ಕುಚುಕು ಫೆಬ್ರವರಿ 14ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ತಮ್ಮೆಲ್ಲರ ಸಹಕಾರ, ಸಪೋರ್ಟು ಈ ಚಿತ್ರದ ಮೇಲೆ ಇರಲಿ. ರಾಜು ಮಾಸ್ಟರ್ ಬಗ್ಗೆ ಹೇಳಬೇಕಂದ್ರೆ ಅವರ ಒಡನಾಟ ತುಂಬ ವರ್ಷಗಳಿಂದ ಇದೆ. ಪ್ರತಿಯೊಂದಕ್ಕೂ ನಾವು ಎಲ್ಲೇ ದೂರ ಇದ್ದರೂ ನಾನು ಸಿನಿಮಾ ಮಾಡಿದ್ರು, ಅವ್ರು ಸಿನಿಮಾ ಮಾಡಿದ್ರು, ಒಂದು ಬಾಂಡಿಂಗ್ ನಮ್ಮದು ಫೋನ್ ಮುಖಾಂತರ ಆಗಲಿ, ಪ್ರತಿಯೊಂದು ಅವ್ರ ಸಿನಿಮಾದಲ್ಲೂ ನಮ್ದು 2 ಸಾಂಗ್ ಇದ್ದೇ ಇರುತ್ತೆ. ಹಾಗೆ ಈ ಚಿತ್ರದಲ್ಲಿ ಅಚ್ಚುಕಟ್ಟಾಗಿ ಅಭಿನಯಿಸಿದ್ದಾರೆ. ನೀವು ಸಾಂಗ್ಸು ಟ್ರೈಲರ್ ನೋಡಿದಾಗೆ ನಿಮ್ಗೆ ಅನಿಸುತ್ತೆ
ಒಂದು ತುಂಬ ಎಫೆಕ್ಟ್ ಹಾಕಿ ಕೆಲಸ ಮಾಡಿದ್ದಾರೆ. ನಿಜವಾಗ್ಲೂ ಸ್ಟಂಟ್ ಮಾಸ್ಟ್ರು ನಮ್ಮ ಮಾಸ್ ಮಾದ ಸರ್ ಇರ್ಬೋದು, ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಹೊಸಬರು ಅಂತ ಅನಿಸಲ್ಲ. ದಯವಿಟ್ಟು ಈ ಚಿತ್ರತಂಡದ ಮೇಲೆ ನಿಮ್ಮೆಲ್ಲರ ಸಹಕಾರ ಸಪೋರ್ಟ್ ಇರಲಿ. ಸೊ ಇದರಲ್ಲಿ ನಾನು 2 ಸಾಂಗು ಸಾಹಿತ್ಯ ಬರೆದಿದ್ದೀನಿ. ಸೊ ಈಗ ಡುವೆಟ್ ಸಾಂಗ್ ಲಾಸ್ಟಲ್ಲಿ ಕೇಳಿದ್ರಿ. ಸೊ ನನಗೆ ಈ ಚಿತ್ರದಲ್ಲಿ ನನಗೆ ಎಕ್ಸ್ಪೆಷಲಿ ತುಂಬ ಇಷ್ಟವಾದಂಥ ಸಾಂಗ್ ಒಂದಿದೆ, ಕಣ್ಣಲ್ಲಿ ಒಂದು ಹನಿ ಜಾರುತ್ತಾ ಮಾತಾಡಿದೆ ಅಂತೇಳಿ. ಸೊ ಅದು ರಿಲೀಸ್ ಆಗುತ್ತೆ. ತುಂಬ ಮನಸ್ಸಿಗೆ ನಾಟುವಂಥ ಒಂದು ಗೀತೆ ಅದು. ಹಾಗೆ ಮೈಸೂರಿಂದ ನಮ್ಮ ಪಾರ್ಥಸಾರಥಿ ಸರ್ ಬಂದಿದ್ದಾರೆ. ಸೊ ಹೊಸ ಕಲಾವಿದರಿಗೆಲ್ಲ ಅವ್ರು ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಹೊಸಬ್ರು ಯಾರೇ ಬರಲಿ ಫಸ್ಟ್ ಅವ್ರಿಗೊಂದು ಅವಕಾಶ ಕಲ್ಪಿಸ್ಕೊಡೋಂಥ ಕೆಲಸ ನಮ್ಮ ಪಾರ್ಥಸಾರಥಿ ಸರ್ ಅವ್ರದ್ದು. ಹಾಗೆ ಈ ಕುಚ್ಕು ಚಿತ್ರತಂಡಕ್ಕೆ ಜಗ್ಗು ಮಾಸ್ಟರ್ ಸರ್ ಬಂದಿದ್ದಾರೆ. ಹಾಗೆ ಶಿವಾಜಿ ಸರ್ ಎಲ್ಲರೂ ಅಚ್ಚುಕಟ್ಟಾಗಿ ಈ ಚಿತ್ರದಲ್ಲಿ ಅಭಿನಯ ಮಾಡಿದ್ದಾರೆ. ಜಗ್ಗು ಮಾಸ್ಟರ್ದು ಒಂದು ಛಾಯಾ ಅಂತ ಒಂದು ಸಿನಿಮಾಕ್ಕೆ ನನ್ನ ಒಂದು ಸಾಹಿತ್ಯ ಸಂಗೀತ ನಾನೇ ಮಾಡಿದ್ದೆ. ಅದು ತುಂಬ ಹೆಚ್ಚಿನ ಮಟ್ಟದಲ್ಲಿ ಯಶಸ್ಸು ಕಾಣ್ತು ಆ ಗೀತೆ. ಅದೇ ಥರ ಈ ಕುಚ್ಕು ಗೀತೆಗಳನ್ನ ಕೂಡ ತಾವು ಹೆಚ್ಚಿನ ರೀತಿಯಲ್ಲಿ ನೋಡಿದ ತಕ್ಷಣ ಒಂದು ಅಟ್ಲೀಸ್ಟ್ ಒಬ್ಬರು ಒಂದು 10 ಜನಕ್ಕೆ ಶೇರ್ ಮಾಡಿದ್ರು ಕೂಡ ಆ ಒಂದು 10 ಜನ ಇನ್ನೊಂದು 10 ಜನಕ್ಕೆ ಶೇರ್ ಮಾಡ್ತಾರೆ. ಸೊ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹೆಚ್ಚಾಗಿ ಸ್ವಲ್ಪ ಗಮನ ಕೊಟ್ಟು ಅದನ್ನು ಶೇರ್ ಮಾಡಿ ಮುಖಾಂತರ ನಾನು ಒಂದು ಯಶಸ್ಸಿಗೆ ಕಾರಣರಾಗಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ AT ರವಿ ಸರ್ ಕೂಡ ಅಚ್ಚುಕಟ್ಟಾಗಿ ಆ ಸಂಗೀತನ ಒದಗಿಸಿದ್ದಾರೆ. ಒಂದು ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನೋ ಥರ ಇದೆ ಆ ಮ್ಯೂಸಿಕ್ ಸಾಂಗ್ಸು. ನಾವು ದೊಡ್ಡ ಸಿನಿಮಾಗಳಿಗೆ ಕೇಳ್ತೀವಿ. ಸೊ ಆ ಎಫೆಕ್ಟ್ ಎಲ್ಲ ಇದರಲ್ಲಿ ಈ ಸಾಂಗಲ್ಲಿ ಗೊತ್ತಾಗ್ತಾ ಇದೆ. ತಮ್ಮೆಲ್ಲರ ಸಹಕಾರ ಸಪೋರ್ಟು ಈ ಕುಚ್ಕು ಚಿತ್ರತಂಡದ ಮೇಲೆ ಇರಲಿ ಅಂತೇಳಿ ಫೆಬ್ರವರಿ 14ನೇ ತಾರೀಕು ಒಂದು ದೊಡ್ಡ ಮಟ್ಟದಲ್ಲಿ ಈ ಚಿತ್ರ ಯಶಸ್ಸು ಕಾಣಲಿ. ಹಾಗೆ ಬಂಡವಾಳ ಹಾಕಿರ್ತಕ್ಕಂಥ ನಿರ್ಮಾಪಕರಿಗೆ ಕೂಡ ಒಂದು ಒಳ್ಳೆ ಹೆಸರು ಬರಲಿ, ಅವ್ರು ಹಾಕಿರ್ತಕ್ಕಂಥ ಬಂಡವಾಳ ರಿಟರ್ನ್ ಬರಲಿ ಅಂತೇಳಿ ತಾಯಿ ಚಾಮುಂಡೇಶ್ವರಿ ಹತ್ರ ನಾನು ಮನಸಾರೆ ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಹಾಗೆ ಫ್ರೆಂಡ್ಶಿಪ್ ಬಗ್ಗೆ ಕಾಲೇಜ್ ಇಂಟ್ರಡಕ್ಷನ್ ಸಾಂಗ್ನ ಲಿರಿಕ್ಸ್ ಮಾಡಿರುವಂಥ ಸರ್ ನೀವು. ಹಾಗೆ ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೆ. ಕುಚಿಕು ಸಾಂಗ್ಸ್ ಎಲ್ಲ ನೋಡಿದ್ಮೇಲೆ ತುಂಬ ಖುಷಿ ಆಗತ್ತೆ. ನಮ್ಮ ಮೇಷ್ಟ್ರು ಅಂತೀನಿ ನಾನು, ನಮ್ಮ ಡೈರೆಕ್ಟರ್ ಸರ್ಗೆ. ಮೇಷ್ಟ್ರೆ ಸಾಂಗ್ಸ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ AT ರವಿ ಸರ್ ಹ್ಯಾಸ್ ಗಿವನ್ ಅ ಬ್ಯೂಟಿಫುಲ್ ಮ್ಯೂಸಿಕ್, ಚೆನ್ನಾಗಿ ಕೊಟ್ಟಿದ್ದಾರೆ. ಪ್ಲಸ್ ನಮ್ಮ ಅರ್ಜುನ್ ಮತ್ತು ಬಸವರಾಜ ಇದ್ದಾರೆ. ಒಳ್ಳೆ ಸಾಂಗ್ ಇದೆ. ಕಾಲೇಜ್ ಸಾಂಗಲ್ಲಂತೂ ತುಂಬ ಶ್ರಮ ಪಟ್ಟಿದ್ದಾರೆ. ಐ ಕ್ಯಾನ್ ಸಿ ದ ಸ್ಟೆಪ್ಸ್. ಮೇಷ್ಟ್ರು ಇರುವಾಗ ಸರ್, ಓಕೆ ಸರ್. ಸೊ ಈ ಪಿಕ್ಚರ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಅನಿಸುತ್ತೆ. ಯಾಕಂದರೆ ಇದರಲ್ಲಿ ಡ್ರಾಮಾ ಎಲ್ಲ ಇದೆ, ಸಸ್ಪೆನ್ಸು, ಥ್ರಿಲ್ಲರ್ ಎಲ್ಲ ಇದೆ. ಸೊ ದಯವಿಟ್ಟು ಎಲ್ಲರಿಗೆ ಬೇಡ್ಕೊತೀನಿ, ಪ್ಲೀಸ್ ಬಂದುಬಿಟ್ಟು ವೀಕ್ಷಿಸಿ. 14 ಫೆಬ್ರವರಿಗೆ ರಿಲೀಸ್ ಆಗುವಾಗ. ಸರ್ ಮಾಸ್ ಮ್ಯೂಸಿಕ್ ಇಲ್ಲ, ಮಾಸ್ ಮ್ಯೂಸಿಕ್ ಅಡ್ಡ ಅಂತ ಒಂದು ಲೇಬಲ್ ಸರ್. ಇವಾಗ ಆ್ಯಪಲ್ ಫೋನ್ ಅಂದರೆ ಇವಾಗ ಐಫೋನ್ ಬರೀ ಆ್ಯಪಲ್ ತೊಗೊಳ್ತಾರಾ? ಇಲ್ಲವಲ್ಲ. ಸೊ ಇವಾಗ ಮಾಸ್ ಮ್ಯೂಸಿಕ್ ಅಡ್ಡ ಅದೊಂದು ಬ್ರ್ಯಾಂಡ್. ಮಾಸ್ ಅಂದರೆ ಈ ಚಾನೆಲ್ ಬಂದ್ಬಿಟ್ಟು ಓನ್ಲಿ ಫಾರ್ ಕನ್ನಡ ಅಂತ ಮಾಡಿದ್ದೀವಿ. ಸೊ ಅದಕ್ಕೋಸ್ಕರ ಮಾಸ್ ಅಂತ ಇಟ್ಟಿದ್ವಿ ಹೆಸರು, ಮಾಸ್ ಮ್ಯೂಸಿಕ್ ಅಡ್ಡ ಅಂತ. ಈಗ ಎಲ್ಲ ನಮ್ಮವರೆಲ್ಲ ಸ್ನೇಹಿತರು ಆಲ್ರೆಡಿ ಮಾತಾಡಿದ್ದಾರೆ. ಈಗ ನಾವೇನು ಹೇಳೋದು, ಪಿಕ್ಚರ್ ಯಶಸ್ವಿ ಆಗಲಿ. ಆಮೇಲೆ ಇಲ್ಲಿ ಕೆಲವರು ನನಗೆ ಪರಿಚಯ ಇದ್ದಾರೆ, ಕೆಲವರು ಪರಿಚಯ ಇಲ್ಲ. ಶಿವಾಜಿರವರು ನಾನು ಭಾಳ ಆತ್ಮೀಯರು. ಅವರು ಕರೆದ್ರು, ನಾನು ಬಂದಿದ್ದೀನಿ. ಇನ್ನು ಕೆಲವು ಡೈರೆಕ್ಟ್ರಿಗೆ ಪರಿಚಯ ಇದೆ, ಕೆಲವು ಪರಿಚಯ ಇಲ್ಲ. ಸುಮ್ಮನೆ ಇದು ಒಳ್ಳೆ ಸಿನಿಮಾ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಯಾಕೆಂದರೆ ಟೈಟ್ಲು ಚೆನ್ನಾಗಿದೆ, ಒಂದು ಒಳ್ಳೆಯ ಸೂಪರ್ ಹಿಟ್ ಪಿಕ್ಚರ್ ಬಂದಂಥ ಹಾಡುಗಳು, ಅವನ್ನ ಇಬ್ಬರು ದಿಗ್ಗಜರು ಮಾಡಿದಂಥ ನಟ ಟೈಟ್ಲ್ ಇದು. ಈಗ ನಮ್ಮ ಪಾತ್ರ ಅಂತ ಹೇಳ್ತಿದ್ರು, ಒಳ್ಳೆಯ ಸಿನಿಮಾ ಮಾಡಿದ್ರೆ ಖಂಡಿತ ಪತ್ರಕರ್ತರು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ, ಎಲ್ಲ ಮೀಡಿಯಾದವರು ಮಾಡಿದ್ದಾರೆ, ಅದರಲ್ಲಿ ಎರಡನೇ ಮಾತಿಲ್ಲ. ಬಡ್ಜೆಟಲ್ಲಿ ಸಿನಿಮಾ ಮಾಡಬೇಕು. ಇವತ್ತೇನಾಗ್ತಾಯಿದೆ, ಎಲ್ಲರೂ ವೇಸ್ಟೇಜ್ ಭಾಳಷ್ಟು ಮಾಡ್ತಾ ಇದ್ದಾರೆ. ಅದನ್ನು ನಿರ್ದೇಶಕರು ಮತ್ತು ಆ ಚಿತ್ರ ನಿರ್ಮಾಪಕರು ತಿಳ್ಕೊಂಡು ಮಾಡಿದ್ರೆ ಭಾಳ ಉದ್ದೇಶ ಚೆನ್ನಾಗಿರ್ತಿದೆ. ಇಲ್ಲಾಂದರೆ ಸುಮ್ಮನೆ ಒಂದು ಬಡ್ಜೆಟ್ ಬಿಫೋರ್ ಶೂಟಿಂಗೇ ಒಂದಿರುತ್ತೆ, ರಿಲೀಸ್ ಟೈಮ್ಗೆ ಒಂದು ಬಂದಿರುತ್ತೆ.
ಯಾಕೆ ಇತ್ತೀಚೆಗೆ ನಾನು ವಾಣಿಜ್ಯ ಮಂಡಳಿ ಕಾರ್ಯದರ್ಶಿಯಾಗ ಅನೇಕ ನಿರ್ಮಾಪಕರು ಬಂದಿದೆ ಸಮಸ್ಯೆ ಹೇಳ್ತಾ ಇದ್ರು, ಸರ್ ನಮಗೆ ನಿರ್ದೇಶಕರು ಒಂದು ಬಡ್ಜೆಟ್ ಕೊಟ್ಟಿದ್ರು, ರಿಲೀಸ್ ಟೈಮ್ ಒಂದು ಬಡ್ಜೆಟ್ ಆಗಿದೆ ಅಂತಾರೆ. ಅದರಿಂದ ಪಕ್ಕಾ ಮಾಡ್ಕೊಂಡು ಸಿನಿಮಾ ಮಾಡಿ, ಹೊಸ ನಿರ್ಮಾಪಕರು ಬರಬೇಕು, ಹೊಸ ಕಲಾವಿದರು ಬರಬೇಕು, ಹೊಸ ತಂತ್ರಗಳು ಬರಬೇಕು. ಅದನ್ನು ಕರೆಕ್ಟಾಗಿ ಒಂದು ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ರೆ ಚಿತ್ರರಂಗ ಉಳಿತೈತೆ. ಈ ಇಲ್ದೇ ಇದಕ್ಕೆ ಸಣ್ಣ ಪುಟ್ಟ ಮಾತಾಡೋರಿಗೆ ನಾವು ಆಹಾರ ಆಗಲ್ಲ. ಇಲ್ಲದ್ರೆ ಪ್ರತಿಯೊಬ್ಬರಿಗೂ ನಾವೇನಾಗ್ತದೆ ಮಾತಾಡೋರಿಗೆಲ್ಲ ಅವಕಾಶ ಕೊಟ್ಟು ಎಕ್ಸ್ಟ್ರಾ ಕೊಟ್ಟಂಗೆ ಆಗುತ್ತೆ. ಅದರಿಂದ ಎಲ್ರಿಗೂ ನಾನು ಮನವಿ ಮಾಡ್ತೀನಿ, ಆಲೋಚನೆ ಮಾಡಿ ಈ ಇದು ಪಿಕ್ಚರ್ ಯಶಸ್ವಿ ಆಗಲಿ. 14th ಬರ್ತಾ ಇದ್ದಾರೆ ಪ್ರೇಮಿಗಳ ದಿನಾಚರಣೆ ಅಂತ. ಅವತ್ತು ಭಾಳಷ್ಟು ಸಿನಿಮಾ ಬಿಡುಗಡೆ ಇದೆ, ಅವತ್ತು 4-5 ಸಿನಿಮಾ ಬಿಡುಗಡೆ ಇದೆ. ಆಲೋಚನೆ ಮಾಡಿಕೊಳ್ಳೋದು ಒಳ್ಳೆಯದು. ಎಲ್ರಿಗೂ ಯಶಸ್ವಿ ಆಗಲಿ, ಚಿತ್ರತಂಡ ನಿರ್ಮಾಪಕರಾಗಲಿ ಪ್ರತಿಯೊಬ್ಬರಿಗೂ ಚಿತ್ರರಂಗ ಒಳ್ಳೆಯದಾಗಲಿ ಅಂತ ನಮ್ಮ ಇಲ್ಲ. ನಾನು ವ್ಯಾಪಾರ ಡಿಸ್ಟ್ರಿಬ್ಯೂಷನ್ ಕಡಿಮೆ ಮಾಡಿದ್ದೀನಿ, ಇನ್ಮೇಲೆ ಆಲೋಚನೆ ಮಾಡಬೇಕು. ನಮ್ಮ ಹೇಳದ್ನಲ್ಲ, ಶಿವಾಜಿ ಅವರು ನನ್ನ ಫ್ರೆಂಡು, ಕ್ಲಿಯರ್ಗೆ ಮೊದಲೇ ಹೇಳಿದೆ ನಾನು. ಖಂಡಿತ ನಾನು ಮಾಡ್ತೀನಿ. ಅಲ್ಲ, ನಾನು ಹೊಸಬರು ಮಾಡಿದ ಸಪೋರ್ಟ್ ಯಾವ ವಿತರಕರು ಮಾಡಿಲ್ಲ, ಯಾವ ನಿರ್ಮಾಪಕರು ಮಾಡಿಲ್ಲ. ಯಾರು ಇದ್ರೆ ಬಂದು ಕೂತ್ಕೊಳ್ಳೋಕೆ ಹೇಳಿ. ಎಷ್ಟು ಪಿಕ್ಚರ್ ಮಾಡಿದ್ರು ನಿಮ್ಮೆಲ್ಲವೂ ದಾಖಲೆ ಇದೆ ನಿಮ್ಮ ಹತ್ರ, ನನ್ನದು ಹೇಳೋದು ಬೇಡ. ನಿಮ್ಮ ಹತ್ರ ಇದೆ ದಾಖಲೆ, ಎಷ್ಟು ಹೊಸಬರಿಗೆ ಎಷ್ಟು ಪಿಕ್ಚರ್ ಬಿಡುಗಡೆ ಮಾಡ್ಕೊಟ್ಟಿದ್ದೀನಿ, ಏನು ಮಾಡಿದ್ದೀನಿ ಅನ್ನೋದು. ಖಂಡಿತ ನನಗೆ ಒಬ್ಬ ಸ್ನೇಹಿತ ಮಾಡಿದಾಗ ನಮ್ಮ ಕೈಲಾಗಿ ನಾವು ಸಪೋರ್ಟ್ ಮಾಡಲೇಬೇಕಲ್ಲ, ಖಂಡಿತ ಮಾಡಿಕೊಡ್ತೀನಿ. ಸ್ನೇಹಿತ ಅಂತಲ್ಲ, ಯಾರೇ ನಿರ್ಮಾಪಕರು ಬರಲಿ ನಮ್ಮ ಕೈಲಾಗಿ ನಾವು ಹೆಲ್ಪ್ ಮಾಡ್ತೀವಿ. ಇವಾಗ ವ್ಯಾಪಾರ ಡಿಸ್ಟ್ರಿಬ್ಯೂಷನ್ ಕಡಿಮೆ ಮಾಡಿದ್ದೀವಿ, ಮಾಡ್ತೀರ ಅಷ್ಟೇ. ಈಗ ನಮ್ಮ ಪ್ರಸಾದ್ ಮಾಡ್ತಾ ಇರ್ಬೇಕು ಅಂತ ಕಾಣುತ್ತೆ, ಇಲ್ಲಿ ಬಂದಿದ್ದಾರೆ ಅವರು ಬಿಡುಗಡೆ ಅಂತ ಕಾಣುತ್ತೆ. ಮಾಡಲಿ, ಯಾರು ಮಾಡಿದ್ರು ಅವ್ರ ಜೊತೆಗೆ ನಾವು ಇರ್ತೀವಿ. ನಿರ್ಮಾಪಕನ ಒಳ್ಳೇದಾಗಬೇಕು, ನಿರ್ಮಾಪಕ ಉಳಿಬೇಕು. ನಿರ್ಮಾಪಕ ಇದ್ದರೆ ಕಲಾವಿದರು, ತಂತ್ರಜ್ಞರು ಪ್ರತಿಯೊಬ್ಬರು ಅವರು ಉಳಿಯೋದಕ್ಕೆ ಎಲ್ಲ ಕೆಲಸ ಆಗಲಿ ಅನ್ನೋದು ಉದ್ದೇಶ. ನಿರ್ಮಾಪಕರು ಉಳಿಯೋದಕ್ಕೆ ಏನು ನಮ್ಮ ಕಡೆಯಿಂದ ಮಾಡಬೇಕೋ ಖಂಡಿತ ನಾನು ಮಾಡಿಕೊಡ್ತೀನಿ. ಧನ್ಯವಾದಗಳು. ಹಾಗೆ ನಾವು ಹೇಳೋದು ಎಲ್ಲರೂ ಪ್ರತಿಯೊಬ್ಬರು ಇಲ್ಲಿ ಹೇಳಿದ್ದಾರೆ, ಅದನ್ನೇ ಮತ್ತೆ ಮತ್ತೆ ಹೇಳೋಕ್ಕೆ ನಾವು ಇಷ್ಟಪಡಲ್ಲ. ನಾವು ಒಂದು ಸಿನಿಮಾ ಮಾಡಿದ್ವಿ, ತಮ್ಮೆಲ್ಲರಿಗೂ ಗೊತ್ತು. ಒಂದು ಸಿನಿಮಾ ಮಾಡಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ, ನಿರ್ಮಾಪಕರ ಹಣ ಅಂಬೋದು ಅದೆಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ವಿಚಾರ. ನಾವು ಹೇಳೋದಷ್ಟೇ, ರಾಜು ಮಾಸ್ಟ್ರು ಒಳ್ಳೆ ಸಿನಿಮಾ ಮಾಡಿರ್ತಾರೆ, ನಿರ್ಮಾಪಕರು ಬಂಡವಾಳ ಹಾಕಿದರೆ ಸಿನಿಮಾ ಚೆನ್ನಾಗಿ ಹೋಗಲಿ, ಸಕ್ಸಸ್ ಸಿಗಲಿ. ಆಲ್ಮೋಸ್ಟ್ ಈಗ ಎಲ್ಲ ಡಾನ್ಸ್ ಮಾಸ್ಟರ್ಗಳು ಆಲ್ಮೋಸ್ಟ್ ಎಲ್ಲ ಡೈರೆಕ್ಟರ್ ಆಗ್ತಾ ಇದ್ದಾರೆ. ಮೊನ್ನೆ ಕೂಡ ನಮ್ಮ ಧನಂಜಯ್ ಮಾಸ್ಟರ್ ಅಂತ ಅವರು ಕೂಡ ಡೈರೆಕ್ಟ್ ಆಗ್ತಾ ಇದ್ದಾರೆ. ಬಟ್ ಸಿನಿಮಾ ರಂಗ ಉಳ್ಕೊಳ್ಳೋಕ್ಕೆ ಅಸಾಧ್ಯವಾದಷ್ಟು ಡಾನ್ಸ್ ಮಾಸ್ಟರ್ಗಳೇ ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊತಾ ಇದ್ದೀವಿ. ಅದು ನಾನು ದೊಡ್ಡದಾಗಿ ಹೇಳ್ಕೊತಾ ಇಲ್ಲ, ಬಟ್ ಆ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಬೇರೆ ಡಿಪಾರ್ಟ್ಮೆಂಟ್ಗೆ ಕಂಪೇರ್ ಮಾಡಿಕೊಂಡ್ರೆ ನಮ್ಮ ಡಾನ್ಸ್ ಮಾಸ್ಟರ್ಗಳು ಅಲ್ಲಿ ಇಲ್ಲಿ ಹೋಗಿ ಅಟ್ಲೀಸ್ಟ್ ಪ್ರೊಡ್ಯೂಸರ್ ಹಿಡಿದು ಸಿನಿಮಾ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಮಾಡ್ತಾ ಇದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ, ಮತ್ತು ಕುಚ್ಚುಕು ಸಿನಿಮಾಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಆಗಲೇ ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಮೈಸೂರು ರಾಜು ಅಂತ. ಈಗ ತಾನೇ ಎಲ್ಲ ಮಾತಾಡಿದ್ದಾರೆ. ವಿಷಯ ಏನು ಅಂತಂದರೆ, ಇವತ್ತು ಒಂದು ಸಂತೋಷವಾದಂಥ ದಿನ. ನಮ್ಮ ಸಿನಿಮಾದ ಕಳನಟರಾದಂಥ ಶಿವಾಜಿ ಸರ್ ಅವರ ಹುಟ್ಟುಹಬ್ಬ ಅದರ ಪ್ರಯುಕ್ತ ಇವತ್ತು ನಮ್ಮ ಚಿತ್ರದ ಟೀಸರ್ ಲಾಂಚ್ ಮಾಡೋದು. ಅವರಿಗೆ ಮತ್ತೊಮ್ಮೆ ನಮ್ಮ ಕುಚ್ಚುಕು ಚಿತ್ರತಂಡದಿಂದ ಹುಟ್ಟುಹಬ್ಬದ ಪ್ರಯುಕ್ತ ಹುಟ್ಟುಹಬ್ಬದ ಶುಭಾಶಯಗಳು ಸರ್. ಕುಚ್ಚುಕು ಚಿತ್ರದ ಬಗ್ಗೆ ಹೇಳಬೇಕು ಅಂದರೆ, ಇಬ್ಬರು ಒಬ್ಬರನ್ನೊಬ್ಬರನ್ನ ಬಿಟ್ಕೊಡ್ತಾರಂಥ ಬೆಸ್ಟ್ ಫ್ರೆಂಡ್ಸ್ ಆಗಿರ್ತಾರೆ. ಆ ಫ್ರೆಂಡ್ಸ್ ಮಧ್ಯದಲ್ಲಿ ಅವರಿಬ್ಬರು ಮನಸ್ತಾಪದಲ್ಲಿ ಏನಾದರೂ ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ಗಳಾದಾಗ ಅವರಿಬ್ಬರು ಫ್ರೆಂಡ್ಶಿಪ್ ಏನಾಗುತ್ತೆ ಅನ್ನೋದೇ ಒಂದು ಮುಖ್ಯ ಕಥೆ ಆಗಿರುತ್ತೆ ನಮ್ಮ ಸಿನಿಮಾದಲ್ಲಿ. ಮತ್ತು ಮಕ್ಕಳ ಮೇಲೆ ಜಾಸ್ತಿ ಮನೇಲಿರೋಂಥ ಪೇರೆಂಟ್ಸ್ಗಳು ಜಾಸ್ತಿ ಒತ್ತಡ ಕೊಟ್ಟಾಗ ಮಕ್ಕಳ ಮನಸ್ಸು ಏನಾಗುತ್ತೆ ಅನ್ನೋದು ಒಂದೊಳ್ಳೆ ಕಥೆ ಆಗಿರುತ್ತೆ ನಮ್ಮ ಸಿನಿಮಾದಲ್ಲಿ. ದಯವಿಟ್ಟು ಫೆಬ್ರವರಿ 14th ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀವಿ. ತಮ್ಮೆಲ್ಲರ ಸಪೋರ್ಟ್ ಇರಬೇಕು. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸರ್. 40 days ಮಾಡಿದ್ದು ಸರ್. ಮೈಸೂರಲ್ಲೆಲ್ಲ ಕಂಪ್ಲೀಟ್ ಮಾಡಿದ್ದು. ಸಾಂಗ್ ಬಂದು ಮಂಗಳೂರು ಸೈಡ್ ಮಾಡಿದ್ದು ಸರ್. ಎಲ್ಲ ರಿಯಲಿಸ್ಟಿಕ್ ಏನಿಲ್ಲ ಸರ್. ಒಂದು ಫ್ರೆಂಡ್ಶಿಪ್ ಬಗ್ಗೆ ಮಾಡಬೇಕು ಅಂತ ಅಂದ್ಕೊಂಡು ಕೆಲವೊಂದು ಫ್ರೆಂಡ್ಸ್ಗಳಲ್ಲಿ ಎಲ್ಲ ಜೊತೆಲಿರೋಂಥ ಕಾಲೇಜ್ ಫ್ರೆಂಡ್ಸ್ಗಳೆಲ್ಲ ಅವ್ರ ಲೈಫಲ್ಲಿ ಆಗಿರುತ್ತೆ. ಸಿನಿಮಾ ನೋಡ್ತಾ ಇದ್ರೆ ಹೌದು ನನ್ನ ಲೈಫಲ್ಲಿ ಈ ಥರ ಮಾಡಿದ್ದ ನನ್ನ ಫ್ರೆಂಡು ಅನ್ನೋ ಥರ ಅವ್ರಿಗೊಂದೇನೋ ಒಂದು ಇದು ಆಗಬೇಕು ಅಂತಲೇ ಇದು ಮಾಡಿದ್ವಿ ಸರ್ ಅದು ಸಿನಿಮಾ.
ಹೌದು ಸರ್ ನಾವು ಟೈಟ್ಲ್ ಮುಡಬೇಕು ಏನು ಮಾಡೋದು ಅಂತ ತುಂಬ ಸರ್ಚ್ ಮಾಡ್ತಾಯಿದ್ದೆ ಸರ್. ಸರ್ಚ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಒಂದು ಆಟೋ ಹಿಂದೆ ಬರ್ತಿದ್ರು ಸರ್. ಇದು ಆಟೋ ಹಿಂದೆ ಕುಚುಕು ಅಂತ ಬರೆದಿದ್ರು. ಇದು ನನ್ನ ಸಿನಿಮಾಗೆ ಒಂದು ಒಳ್ಳೆ ಚೆನ್ನಾಗಿದೆಯಲ್ಲ ಟೈಟಲ್ ಅಂತೇಳಿ ಅದನ್ನು ನೋಡಿ ಕ್ಯಾಚ್ ಮಾಡಿದ್ದು ಸರ್. ಅದು ಆರ್ಟಿಸ್ಟು ಇವರಿದ್ದಾರೆ, ರಮೇಶ್ ಪಂಡಿತ್ ಇದ್ದಾರೆ ಸರ್, ಆಮೇಲೆ ಶಂಕರ್ ಅಶ್ವಥ್ ಸರ್ ಇದ್ದಾರೆ, ಆಮೇಲೆ ಇವರು ಎಲ್ಲ ಹನುಮಂತೇಗೌಡ ಎಲ್ಲ ದೊಡ್ಡ ಆರ್ಟಿಸ್ಟ್ಗಳೇ ಮಾಡಿದ್ದಾರೆ ಸರ್ ಎಲ್ಲ. ಟೆಕ್ನಿಷಿಯನ್ಸು 2 ಫೈಟ್ ಬಂದು ಮಾಸ್ ಮಾಸ್ಟ್ರು ಮಾಡಿದ್ದಾರೆ. ಒಂದು ಜಾನಿ ಮಾಸ್ಟ್ರು ಮತ್ತು ಇನ್ನೊಂದು ಪವರ್ ಪುಷ್ಪರಾಜ್ ಅಂತ ಮಾಡಿದ್ದಾರೆ ಸರ್, ಫೈಟ್ ಮಾಸ್ಟ್ರು. ಹೌದು ಸರ್, ವಿಲನ್ ಅಂದರೆ ಅವರು ಸ್ವಲ್ಪ ಅವರೇ ನಮಗೆ ಮೇನ್ ಆಗಿ ಸಿನಿಮಾದಲ್ಲಿ ಮೇನ್ ಆಗಿ ಅವರೇ ಹೈಲೈಟ್ ಆಗಿರೋದು ಸರ್. ಹೌದು ಸರ್, ಇದಾರಲ್ಲ ಸರ್, ಅವರು ಇದಾರಲ್ಲ ಸರ್ ಎಲ್ಲರೂ. ಹಾಂ ಸರ್, ಹೌದು ಸರ್, ಬರ್ತಾರೆ ಅಂತಾನೆ ಮಾಡೋದು ಸರ್. ಈಗ ನೀನು ಗೈಡ್ ಮಾಡಪ್ಪ, ಆಮೇಲೆ ಏನು ಮಾಡ್ಬೇಕಂತ ಗೈಡ್ ಮಾಡು, ಮಾಡ್ತಾರೆ ಹೊಸ ನಿರ್ಮಾಪಕರು ಏನೋ ಇರ್ತಾರೆ, ನೀನು ಗೈಡ್ ಮಾಡು, ತಪ್ಪಿಲ್ಲ. ಓಕೆ, ಥ್ಯಾಂಕ್ ಯು ಸರ್. ಚೇಂಜ್ ಮಾಡ್ಕೋತಾರೆ ಪೋಸ್ಟ್ ಗೈಡ್ ಮಾಡೋದ ವಿಲನ್ ಇದ್ರೆ ಹೀರೋ ಹಾಗೆ ಮತ್ತೆ ನಮ್ಮ ಸೆಂಟ್ರಿಗೆ ಬೇಕಾ? ಯಾಕೆ 2 ಕಣ್ಣು ಮಧ್ಯೆ ಮೂಗಿದೆಲ್ಲ ಅಂತ ಅದಕ್ಕೆ.